ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಈ ಸಿನಿಮಾ ಬಗ್ಗೆ ಯಾವುದೇ ರೀತಿಯಾದ ಪ್ರಶ್ನೆಗಳಿದ್ರು ಕೇಳಿದ್ರೆ ನಮ್ಮ ಕಾಸ್ಟ್, ನಮ್ಮ ಪ್ರೊಡ್ಯೂಸರ್ಸು, ನಮ್ಮ ಡೈರೆಕ್ಟರು ಎಲ್ಲರೂ ಕೂತಿರೋದ್ರಿಂದ ನೀವು ಕೇಳೋ ಪ್ರಶ್ನೆಗಳಿಗೆ ಒಳ್ಳೊಳ್ಳೆ ಉತ್ತರಗಳು ಸಿಗಬೇಕು. ನಾನೊಂದು ರೌಂಡ್ ಮಾತಾಡಬೇಕು. ಸರಿ, ಆಯ್ತು. ನಾನು ಈ ಸಿನಿಮಾದಲ್ಲಿ ಒಂದು ಬಹುಮುಖ್ಯ ಪಾತ್ರ ಮಾಡಿದ್ದೀನಿ. ಅದರ ಹೆಸರು ಸಿನಿಮಾದಲ್ಲಿ ಮುನ್ನ ಅಂತ, ಬಟ್ ಎಲ್ಲರೂ ಕರೀತಾರೆ ಡ್ಯಾಡಿ ಅಂತ. ಸೊ ನೀವು ಇವಾಗ ABCD ಸಾಂಗ್ ಬಂತಲ್ಲ, ರೌಡಿಯಾ ಅಂತ ಅದರಲ್ಲಿ ನೋಡಿದ್ರೆ ನಾನು ಕಾಣಿಸ್ಕೊತೀನಿ. ಸೊ ಇದು ಒಂದೊಳ್ಳೆ ಸದಭಿರುಚಿಯಾದ ಮಾಸ್ ಸಿನಿಮಾ. ಅಂದ್ರೆ ಯೂಶಲಿ ಮಾಸ್ ಸಿನಿಮಾಗಳಲ್ಲಿ ಅಂದ್ರೆ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದಾ ಹಾಗೆ ಹೇಗೆ ಅಂತ ಅನ್ಬೋದಲ್ಲ, ಇಲ್ಲ ಇದ್ರಲ್ಲಿ ತುಂಬಾ ಒಳ್ಳೊಳ್ಳೆ ಎಲಿಮೆಂಟ್ಸ್ ಇದೆ. ಸೊ ಒಂದು ಪಾತ್ರದ ಜರ್ನಿ ಏನಿದೆ, ಆ ಜರ್ನಿಲಿ ನಾವೆಲ್ಲರೂ ಬರ್ತೀವಿ. ತುಂಬಾ ಚೆನ್ನಾಗಿ ಅಂದ್ರೆ ರೋಹಿತ್ ಅವರ ವರ್ಕ್ ನಾನು ಮುಂಚೆ ನಾನು ನೋಡಿದ್ದೀನಿ, ಮತ್ತೆ ಅವ್ರ ಮೊದಲನೇ ಸಿನಿಮಾ ಕೂಡ ನಾನು ಭಾಗಿಯಾಗಿದ್ದೆ. ಸೊ ಅವರು ಕನ್ನಡ ಮತ್ತೆ ಅವರ ಬರವಣಿಗೆ ನನಗೆ ಬಹಳ ಇಷ್ಟ. ಸೊ ಆ ರೀತಿಯಾಗಿ ಈ ಸಿನಿಮಾದಲ್ಲಿ ತುಂಬಾ ಒಳ್ಳೊಳ್ಳೆ ಎಲಿಮೆಂಟ್ಸ್ ನ ಇಟ್ಕೊಂಡು ಮಾಡಿರುವಂತ ಮಾಸ್ ಸಿನಿಮಾ ಇದು. ಅಂದ್ರೆ ಒಂದು ತಾಯಿ ಸೆಂಟಿಮೆಂಟು, ಒಂದು ಪ್ರೀತಿ ಇರ್ಬೋದು, ಮತ್ತೆ ಒಂದು ಮಗುವಿನ ಪಾತ್ರ ಕೂಡ ಎಷ್ಟು ಇಂಪಾರ್ಟೆಂಟ್ ಇದೆ, ಮತ್ತೆ ಫ್ರೆಂಡ್ಶಿಪ್, ಈ ತರದ್ದು ಸುಮಾರು ಎಲಿಮೆಂಟ್ಸ್ ಬಂದು ಆ ಪಾತ್ರದ ತೊಳಲಾಟಗಳು ಮತ್ತೆ ಆ ಪಾತ್ರಕ್ಕಿರೋ ಒಂದಷ್ಟು ಯೋಚನೆಗಳು, ವಿಚಾರಗಳು. ಅಂದ್ರೆ ಏನಂತ ಒಬ್ಬ ಮನುಷ್ಯ ಹೇಗೆ ಬದಲಾಗ್ತಾ ಹೋಗ್ತಾನೆ ಕೆಲವೊಂದು ಸಿಚುವೇಶನ್ಗಳಲ್ಲಿ, ಆ ಸಿಚುವೇಶನ್ಸ್ ಅವನನ್ನ ಹೇಗೆ ಬದಲಾಯಿಸ್ತಾ ಹೋಗುತ್ತೆ, ಅದರಿಂದ ಅವ್ನಿಗೆ ಏನೇನು ಎಫೆಕ್ಟ್ ಆಗುತ್ತೆ, ಅವನಿಗಾಗೋ ಎಫೆಕ್ಟ್ ಇಂದ ಸುತ್ತಮುತ್ತ ಇರೋರ ಮೇಲೆ ಏನೇನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋ ಒಂದು ತುಂಬಾ ಡೀಟೇಲ್ಡ್ ವರ್ಕ್ ಆಗಿದೆ ಈ ಸಿನಿಮಾದಲ್ಲಿ. ಸೊ ಒಂದಷ್ಟು ರಿಯಲಿಸ್ಟಿಕ್ ಸೆಟ್ಗಳಂದ್ರೆ ಒಂದು 65-70 ರಿಯಲಿಸ್ಟಿಕ್ಸ್ ಏನಂತದ್ದು ರಸಲ್ ಮಾರ್ಕೆಟ್ ಇರ್ಬೋದು, ಲೊಕೇಶನ್ಸ್ ಅಲ್ಲೆಲ್ಲ ಶೂಟ್ ಮಾಡಿದ್ದಾರೆ. ವಾರಣಾಸಿಗೆ ಹೋಗಿ ಅದ್ಭುತವಾಗಿ ಶೂಟ್ ಮಾಡಿದ್ದಾರೆ, ನಾನು ನೋಡಿದ್ದೀನಿ. ಅದು ತುಂಬಾ ಚೆನ್ನಾಗಿದೆ ಆ ಫುಟೇಜಸ್ ಎಲ್ಲ. ಸೊ ತುಂಬಾ ಒಳ್ಳೆ ಬ್ಯೂಟಿಫುಲ್ ಆಗಿರೋ ಸಾಂಗ್ಸ್ ಇದೆ. ನೀವೆಲ್ಲ ಆಲ್ರೆಡಿ ಕೇಳಿದಿರಾ, ತುಂಬಾ ಚೆನ್ನಾಗಿ ಇದು ಬ್ಲಾಕ್ ಬಸ್ಟರ್ ಆಗಿದೆ ಸಾಂಗ್ ಆಲ್ರೆಡಿ. ಅಂದ್ರೆ ಫಸ್ಟ್ ಸಿನಿಮಾಗೆ ಒಂದು ವೆಲ್ಕಮಿಂಗ್ ಪಾಯಿಂಟ್ ಏನಂದ್ರೆ ಸಾಂಗ್ಸ್, ಟ್ರೈಲರ್ಸ್ ಅಂತ ಇರುತ್ತಲ್ಲ. ಸೊ ನಮ್ಮ ಸಾಂಗ್ಸ್ ತುಂಬಾ ಚೆನ್ನಾಗಿ ರೀಚ್ ಆಗಿದೆ. ಸೊ ಮಿಕ್ಕಿದನ್ನ ನಿರ್ದೇಶಕರು ಹೇಳ್ತಾರೆ. ಥ್ಯಾಂಕ್ ಯು ಎಲ್ರಿಗೂ ಬಂದಿರೋದಕ್ಕೆ. ಇವತ್ತು ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಿ ಒಂದು ಆಲ್ಮೋಸ್ಟ್ 20 days ಆಯಿತು. ನೀವೆಲ್ಲ ಕೊಟ್ಟಿರೋ ಸಪೋರ್ಟ್ ಇಂದ ಐ ಆಮ್ ವೆರಿ ಹ್ಯಾಪಿ. ಎಲ್ಲ ಫುಟೇಜಸ್ ಎಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಿರ್ತೀವಿ. ಸೊ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು. ನನ್ನ ಪಾತ್ರದ ಹೆಸರು ಮಲ್ಲಿಕಾ. ನಮ್ಮ ಡೈರೆಕ್ಟರ್ ಸ್ವಲ್ಪ ರಹಸ್ಯವಾಗಿ ಇಟ್ಟಿದ್ದಾರೆ, ಯಾಕೋ ಹೆಸರನ್ನಲ್ಲ ಪಾತ್ರನ. ಸೊ 18ನೇ ತಾರೀಕು ರಿಲೀಸ್ ಆಗ್ತದೆ. ಎಲ್ಲರೂ ಹೋಗಿ ಸಿನಿಮಾಗೆ ಖಂಡಿತವಾಗ್ಲೂ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಅಂತ ಹೇಳ್ಕೊಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ನೀವೆಲ್ಲರೂ ಇವತ್ತು ಬಂದಿರೋದಕ್ಕೆ. ಅಂದರೆ ತುಂಬ ವಿಷಯಕ್ಕೆ ಥ್ಯಾಂಕ್ಸ್ ಹೇಳಬೇಕು ನಿಮ್ಗೆಲ್ರಿಗೂ. ಮೊದಲನೇದಾಗಿ ಅಂದರೆ ಸೋಷಿಯಲ್ ಮೀಡಿಯಾ ಇವತ್ತು ಅಫ್ಕೋರ್ಸ್ ರೂಲಿಂಗ್, ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದೇ ಜಮಾನ. ನೀವು ಹಾಕೋ ಪ್ರತಿಯೊಂದು ಕಂಟೆಂಟು, ವಿಡಿಯೋ, ಕ್ಯಾಪ್ಷನ್ಸಿಂದ ಹಿಡಿದು ತುಂಬ ಇಂಪ್ಯಾಕ್ಟ್ ಬೀಳುತ್ತೆ, ಜನರಿಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ನಮ್ಮ ಕಂಟೆಂಟ್ ಬಿಟ್ಟಾಗ. ಸೊ ಬ್ಯಾಂಗಲ್ ಬಂಗಾರಿಗೆ ದೊಡ್ಡ ಸಪೋರ್ಟಾಗಿ ನಿಂತಿದ್ದೀರಾ ನೀವು ಎಲ್ಲರೂ, ಇಡೀ ಇದಕ್ಕೆ ನಮ್ಮ ಎಲ್ಲ ಕಂಟೆಂಟ್ಗೆ. ಬಟ್ ಬ್ಯಾಂಗಲ್ ಬಂಗಾರಿ ಕೂಡ ಇಷ್ಟು ಹಿಟ್ ಆಗಿರೋದಕ್ಕೆ ನಿಮ್ಮ ಸಪೋರ್ಟ್, ಯು ಗೈಸ್ ಆರ್ ಒನ್ ಆಫ್ ದ ಮೇನ್ ರೀಸನ್ಸ್. ಸೊ ಅದಕ್ಕಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾಳೆ 11th ನಮ್ಮ ಟ್ರೇಲರ್ ರಿಲೀಸ್ ಆಗ್ತಾ ಇದೆ. ನಮ್ಮ ಬಿಟ್ಟಿರೋ ಎಲ್ಲ ಕಂಟೆಂಟ್ ನಿಮ್ಗೆ ಎಲ್ರಿಗೂ ಎಷ್ಟು ಇಷ್ಟ ಆಗಿದೆ, ಐ ಆಮ್ ಶ್ಯೂರ್ ನಮ್ಮ ಟ್ರೇಲರ್ ಕೂಡ ನಿಮ್ಗೆಲ್ರಿಗೂ ಅಷ್ಟೇ ಇಷ್ಟ ಆಗುತ್ತೆ ಅಂತ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇನ್ನೊಂದು ಥ್ಯಾಂಕ್ಸ್ ನಿಮ್ಗೆಲ್ಲರ ಮೂಲಕ ನಾನು ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇವತ್ತು ಇನ್ಸ್ಟಾಗ್ರಾಮಲ್ಲಿ 1.5 ಲಕ್ಷ ಜನ ರೀಲ್ಸ್ ಮಾಡಿದ್ದಾರೆ. ಇಟ್ಸ್ ಅನ್ ಅನ್ಬಿಲೀವಬಲ್ ನಂಬರ್. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್, ಪ್ರೀತಿ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಜುಲೈ 18ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಪ್ಪದೇ ಎಲ್ಲರೂ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ. ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಳ್ದಂಗೆ ಅಂದರೆ ಕೊನೆ ಹಂತಕ್ಕೆ ತಲುಪಿದ್ದೀವಿ. ಇನ್ನೊಂದು ವಾರ ರಿಲೀಸ್ಗೆ. ಸಿನಿಮಾ ಆಲ್ಮೋಸ್ಟ್ 99% ರೆಡಿ ಇದೆ. ಜಸ್ಟ್ ಸೆನ್ಸರ್ ಒಂದು ಬಾಕಿ ಇದೆ. ನಾಳೆದ್ರಲ್ಲಿ ಆಗೋಗುತ್ತೆ ಅದನ್ನು. ಅದು ಬಿಟ್ಟು ಟ್ರೇಲರ್ ನಾಳೆ ರಿಲೀಸು. ನಾನು ಮೋಸ್ಟ್ಲಿ ನೀವು ಏನಾದ್ರು ಕ್ವಶನ್ ಇದ್ರೆ ಉತ್ತರ ಕೊಡ್ತೀನಿ. ನಾನು ಬಿಟ್ಟರೆ ವಿ ಆರ್ ಆಲ್ ಪಂಪ್ಡ್ ಅಪ್. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಗುರು ಮತ್ತು ರೋಹಿತ್ ಅವ್ರು ಮಾತಾಡ್ತಾರೆ. ಫಸ್ಟ್ಲಿ ಸಾರಿ ಪಾಪ, ನಿಮ್ನೆಲ್ಲ ಬಿಟ್ಟು ಕೇಕ್ ತಿನ್ಬಿಟ್ಟೆ. ನಾವು ಕೇಕ್ ಇದೆ. ಓಕೆ, ಅದೇ ಇನ್ನೊಂದು ವಾರದಲ್ಲಿ ರಿಲೀಸು. ಎಷ್ಟು ಬೇಗ ಇಷ್ಟೆಲ್ಲ ಆಯಿತು ಅಂತಲೇ ಗೊತ್ತಿಲ್ಲ. ಸಿನಿಮಾ ಹೆಂಗೆ ಶುರು ಮಾಡಿದ್ವಿ, ಎಷ್ಟು ಬೇಗ ಶೂಟಿಂಗ್ ಮುಗಿಸಿದ್ವಿ, ಇವತ್ತು ಎಲ್ಲ ಕೆಲಸ ಒಟ್ಟಿನಲ್ಲಿ ಹೆಂಗೆ ಅಂದ್ಕೊಂಡಿದ್ವಿ ಕರೆಕ್ಟ್ ಟೈಮ್ಗೆಲ್ಲ ಆಯಿತು. ಒಂಚೂರು ಡಿಲೇ ಆಯ್ತು ಅಷ್ಟೇ. ಬಟ್ ಇವತ್ತು ಸಿನಿಮಾ ರಿಲೀಸ್ ಅಂತೂ ಸಖತ್ ಖುಷಿಯಾಗಿದ್ದೀವಿ. ಅಷ್ಟೇ ಭಯ ಕೂಡ ಇದೆ, ನರ್ವಸ್ನೆಸ್, ಆಂಗ್ಸೈಟಿ, ಎಲ್ಲ ಥರ ಮಿಕ್ಸ್ಡ್ ಫೀಲಿಂಗ್ಸು. ಬಟ್ ಇಲ್ಲಿ ತನಕ
ಎಲ್ಲರೂ ಪ್ರೋತ್ಸಾಹದಿಂದ ನಾವು ಇಲ್ಲಿ ತನಕ ಬಂದಿದ್ದೀವಿ. ಸಾಂಗು, ಟೀಸರ್ ಕಂಟೆಂಟು ಎಲ್ಲ ಕಡೆ ರೀಚ್ ಆಗಿದೆ. ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಖಂಡಿತ ಈ ಸಿನಿಮಾ ನೀವೆಲ್ಲರೂ ಮಜಾ ಮಾಡ್ತೀರಾ, ಆ ನಂಬಿಕೆ ನಮ್ಮ ಇಡೀ ಟೀಮ್ಗೂ ಇದೆ. ಸೊ ಎಲ್ಲರೂ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ಎಲ್ಲರೂ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇಷ್ಟು ದಿನ ಭಾಳ ಸಪೋರ್ಟಿವ್ ಆಗಿದ್ದೀರಾ ನಮ್ಮೆಲ್ಲ ಕಂಟೆಂಟ್ಗಳಿಗೂ. ಹಾಗೆ ಈಗ 18ನೇ ತಾರೀಕು ರಿಲೀಸ್ ಇದೆ, ನಾಳೆ ಟ್ರೈಲರ್ ಇಟ್ಟಿದ್ದೀವಿ. ಸೊ ಐ ಥಿಂಕ್ ಸೋಷಿಯಲ್ ಮೀಡಿಯಾಯಿಂದನೇ ನಾವು ಜನತೆಗೆ ಹೆಚ್ಚು ರೀಚ್ ಆಗುವಂಥ ಕಾಲ ಇದು. ಸೊ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ. ನಿಮ್ಮೇನೇ ಪ್ರಶ್ನೆಗಳಿದ್ರು ಕೇಳಿ, ವಿ ಆರ್ ಆಲ್ ಹಿಯರ್ ಟು ಆನ್ಸರ್. ಏನೇ ಉತ್ತರ ಇದ್ರೂ ಮಾತಾಡ್ಬೋದು. ಇಲ್ಲ ಬೇಕು ಅಂತಲೇ ಇತ್ತು. ನಾನು ಸುಮ್ಮನೆ ಅವತ್ತು ನಿಮ್ಮ ಟೈಮ್ ಪಾಸ್ಗೆ ಹೇಳಿದ್ದೆ ಅಷ್ಟೇ, ಬಿಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಅಂತ ಪ್ಲ್ಯಾನ್ ಇತ್ತು. ಬಟ್ ರಿಲೀಸ್ 10ಕ್ಕೆ ಬಿಡಬೇಕು ಅಂತ ನಾವು ಯೋಚನೆ ಮಾಡಿದ್ವಿ. ಏನಿಲ್ಲ ಸರ್, ಒಬ್ಬೊಬ್ರು ಒಂದೊಂದು ಸ್ಟ್ರಾಟಜಿ ಮೇಂಟೈನ್ ಮಾಡಿರ್ತಾರೆ. ಟ್ರೈಲರ್ ಇತ್ತು ಅಂದ್ರೆ ನಾನು ಆ್ಯಕ್ಚುಲಿ ನಿಮಗೆ ಲಾಸ್ಟ್ ಟೈಮ್ ಸಿಕ್ಕಿದಾಗಲೂ ಟ್ರೈಲರ್ 5 ಅಂತ ಇತ್ತು. ಬಟ್ ಅವತ್ತು ನಾವು ಮೀಟ್ ಆದಾಗ ಐ ಥಿಂಕ್ ಬ್ಯಾಂಗಲ್ ಬಂಗಾರಿ 3 ಮಿಲಿಯನ್ 4 ಮಿಲಿಯನ್ ಇತ್ತು. ಆಮೇಲೆ ತುಂಬ ರ್ಯಾಪಿಡ್ ಆಗಿ ಇದಾದಾಗ ಸ್ವಲ್ಪ ಅದೇ ನಮಗೆ ಪಬ್ಲಿಸಿಟಿ ಕೊಟ್ಟಾಗ ಟ್ರೈಲರ್ ಇಂಚೂರು ರಿಲೀಸ್ 10ಕ್ಕೆ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇದೆ. ಟ್ರೈಲರ್ ಕೊಡಬೇಕು ಅಂತ ಐಡಿಯಾ ಇತ್ತು. ಇನ್ಫ್ಯಾಕ್ಟ್ ನಾವು ಅವತ್ತು ಸಿಕ್ಕಿದಾಗಲೇ ಟ್ರೈಲರ್ ಐಡಿಯಾ ರೋಹಿತ್ ಅವ್ರು ಹೇಳಿದರು. ಟ್ರೈಲರ್ ಇದ್ದಿದ್ದೆಲ್ಲ ಇತ್ತು. ಇದು ಡಿಸ್ಕಷನ್ ಹಂಗೆ ಸ್ಟಾರ್ಟ್ ಆಯ್ತು. ಏನಾಗುತ್ತೆ ಅಂದರೆ 5ನೇ ತಾರೀಕು ನಾನು ಅವತ್ತು ಎಕ್ಸ್ಪ್ಲಿಸಿಟ್ ಆಗಿ ಅನೌನ್ಸ್ ಆದಮೇಲೆ ಅದಕ್ಕೆ ಬರ್ದಿದ್ದಾಗ ಜನ ಏನು ಅನ್ಕೋತಾರೆ, ಮೋಸ್ಟ್ಲಿ ಇವರು ಟ್ರೈಲರ್ ಬಿಡ್ತಾರೋ ಇಲ್ವೋ ಅನ್ನೋದೆಲ್ಲ ಒಂದು ಫೀಲಿಂಗ್. ಅದು ಬಿಟ್ಟರೆ ಏನು ಟ್ರೈಲರ್ ಇದ್ದಿದ್ದು 100% ಕನ್ಫರ್ಮ್ ಇತ್ತು ಫಸ್ಟ್ ಟೈಮ್. ಇಲ್ಲ, ಡಿಜಿಟಲಿ ನಾಳೆ 11th ಬರೀ ಯೂಟ್ಯೂಬ್ ಆ್ಯಂಡ್ ಆಲ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರುತ್ತೆ. 14ನೇ ತಾರೀಕು ನಮಗೆ ಒಂದು ಪ್ರೀ ರಿಲೀಸ್ ಇರುತ್ತೆ ಸೋಮವಾರ. ಸೊ ಈ ಅಂದರೆ ನಾಳೆ ಸ್ವಲ್ಪ ಮೀಡಿಯಾ ಬ್ಯುಸಿ ಇರೋದು, ಬೇರೆ ಬೇರೆ ಇವೆಂಟ್ಗಳಿರೋದ್ರಿಂದ 14ನೇ ತಾರೀಕು ಪ್ರೀ ರಿಲೀಸ್ ಇವೆಂಟ್ ಇಟ್ಕೊಂಡಿದ್ದೀವಿ. 11th ಡಿಜಿಟಲಿ ನಾಳೆ ಲಾಂಚ್ ಆಗುತ್ತೆ. ಲಾಸ್ಟ್ ಇಯರ್ ಗಮನಿಸಿದಾಗ ಫಸ್ಟ್ ಹಾಫು ಒಂಥರ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಸೆಕೆಂಡ್ ಹಾಫು ಇವಾಗ ಸೆಕೆಂಡ್ ಹಾಫಿಂದ ನೀವು ಸ್ಟಾರ್ಟ್ ಮಾಡಿದ್ದೀರ ಲೆಕ್ಕ ಮಾಡೋದು. ಜನ ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ದಾರೆ. ನಾವು ಒಂದಿಷ್ಟು ಕಡೆ ಕೇಳಿದಾಗ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರ್ತೀರಾ, ನಾವು ಕನ್ನಡ ಸಿನಿಮಾ ನೋಡಲ್ಲ ಅಂತ ಹೇಳಲ್ಲ ಅಂತ ತುಂಬ ಜನ ಹೇಳಿದ್ದಾರೆ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಜನಕ್ಕೆ ನಿಮ್ಮ ಸಿನಿಮಾ ನೋಡೋ ಚಾನ್ಸ್? ಒಳ್ಳೆ ಸಿನಿಮಾ ಬಂದರೆ ನೋಡೇ ನೋಡ್ತಾರಲ್ಲ, ನೀವೇ ಹೇಳಿದ್ರಲ್ಲ, ಜನನೇ ಹೇಳ್ದಂಗೆ. ಸೊ ಸಿನಿಮಾ ಚೆನ್ನಾಗಿ ಇಷ್ಟ ಆದರೆ ಒಂದು 100 ಎಕ್ಸಾಂಪಲ್ ಐತೆ. ಎಲ್ಲಿ ಸಿನಿಮಾ ಚೆನ್ನಾಗಾದಾಗ, ಚೆನ್ನಾಗಿ ಅಂತ ಅನಿಸಿದಾಗ ಅಥವಾ ಒಳ್ಳೆ ರಿಪೋರ್ಟ್ ಬಂದಾಗ ಏನೇ ಇದ್ರೂ ಹೋಗಿ ನೋಡೋದು. ಸೊ ಸಿನಿಮಾ ಚೆನ್ನಾಗಿ ಕೊಡಬೇಕು, ಕನ್ಸಿಸ್ಟೆಂಟಾಗಿ ಕೊಡಬೇಕು. ಅದು ಒಂದೊಂದು ಸತಿ ಏರ್ಪೇರ್ಗಳಾಗಿದೆ, ಹೌದು. ಅಂದರೆ ಎಂಟೈರ್ ಇಯರ್ಗೆ ಸ್ಪ್ರೆಡ್ ಆಗಿಲ್ಲದೆ ಇರ್ಬೋದು, ಬಟ್ ಅದು ಕರೆಕ್ಟ್ ಆಗ್ತಾ ಹೋಗುತ್ತೆ. ಏನೋ ಈಗ ಏನಾಗುತ್ತೆ, ಅದು ಕೆಲವೊಂದು ಡೇಟ್ ಸಮಸ್ಯೆ, ತುಂಬ ಸಿನಿಮಾ ಮಾಡೋದ್ರ ಸಮಸ್ಯೆಗಳು ತುಂಬ ಇರುತ್ತೆ ಸರ್. ಅಂದರೆ ಅದೇನೋ ದೊಡ್ಡ ಪ್ರಾಬ್ಲಮ್ಗಳು ಅಂತ ಅಲ್ಲ, ಅದನ್ನೆಲ್ಲ ಮಾಡ್ಕೊಂಬರೋಷ್ಟರಲ್ಲಿ ಡೇಟ್ ಸಮಸ್ಯೆ ಕೆಲವು ಟೈಮಲ್ಲಿ. ಇವತ್ತು ಸ್ವಲ್ಪ ಶೂಟಿಂಗು ಮೊದಲಷ್ಟು ಈಸಿ ಅಲ್ಲ. ಅಂದರೆ ಇನ್ ದ ಸೆನ್ಸ್, ಈಗ ನಿಮಗೆ ರಿಯಲ್ ಲೊಕೇಶನ್ಸಲ್ಲಿ ಶೂಟಿಂಗ್ ಮಾಡೋದು ಭಾಳ ಬೇರೆ ಥರದ್ದು ಇದಾಗುತ್ತೆ. ಸೊ ನಾವು ಶೂಟ್ ಮಾಡಿ ಆನ್ ಟೈಮ್ಗೆ ನಾವು ಕೊಡಬೇಕಾದಾಗ ಒಂಚೂರು ಮಿಸ್ ಆಗ್ಬೋದು. ಸೊ ಓನ್ಲಿ ಸೆಕೆಂಡ್ ಹಾಫ್ ಮಾತ್ರ ವರ್ಕ್ ಆಗೋದು. ಲಾಸ್ಟ್ ಒಂದೇ ನೀವು ಅದು ಬಿಟ್ಟರೆ 23, 22, 21 ಅದೆಲ್ಲ ಥ್ರೂ ಅಂದರೆ ಅಷ್ಟು ನೋಡಿ ಥ್ರೂ ಔಟ್ ದಿ ಇಯರ್ ಹೋಗಿದೆ. ಲಾಸ್ಟ್ ಒಂದು ವರ್ಷ 24ಅಲ್ಲಿ ಸ್ಟಾರ್ಟಿಂಗ್ 6 months ಯಾವುದು ಯುವ ಬಂದಿತ್ತು ಫಸ್ಟಲ್ಲಿ. ಇನ್ನೊಂದು 2-3 ಪಿಕ್ಚರ್ ಬಂದಿತ್ತು ಸ್ಟಾರ್ಟಿಂಗಲ್ಲಿ. ಮೇ ನಾಟ್ ಬಿ. ಅದೇನಾಯಿತು ಅಂದರೆ ಆಗಸ್ಟಿಂದ ಹೋದ ವರ್ಷ ಭೀಮಾಯಿಂದ ಮ್ಯಾಕ್ಸ್ವರೆಗೂ ಕಂಟಿನ್ಯೂಸ್ ಆಗಿ ಎವ್ರಿ 3 ವೀಕ್ಸ್ಗೆ ಒಂದೊಂದು ಪಿಕ್ಚರ್ ಬಂದಿರೋದ್ರಿಂದ ಅದು ತುಂಬ ನೆನಪಲ್ಲಿ ಉಳಿಯುತ್ತೆ. ಆ್ಯಕ್ಚುಲಿ ಅದನ್ನು ಬ್ಯಾಕ್ ಟು ಬ್ಯಾಕ್ ಬಂತು. ಭೈರತಿ ರಣಗಲ್ ಬಂತು, ಕೃಷ್ಣ ಪ್ರಣಯಂ ಸಖಿ ಬಂತು, ಭೀಮಾ ಬಂತು, ಬಗೀರ ಬಂತು, UI ಬಂತು, ಮ್ಯಾಕ್ಸ್ ಬಂತು. ಸೊ 4 months ಸ್ಟ್ರೈಟಾಗಿ ಪ್ಯಾಕ್ ಆಗಿತ್ತು. ದಟ್ ಎವ್ರಿ ಕನ್ನಡ ಆಡಿಯನ್ಸ್, ಸಿನಿಮಾದವರಾಗಲಿ ಸಿನಿಮಾ ಆಚರಣೆಗಳು ಅದೇ ಥರ ವರ್ಷ ಪೂರ್ತಿ ಹಂಗೆ ಇರಲಿ ಅಂತ ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಏನೋ ಹೋದ ವರ್ಷ ಆಗಿಲ್ಲ, ಈ ವರ್ಷನೂ ಆಗಿಲ್ಲ. ಬಟ್ ಐ ಥಿಂಕ್ ಹೋಗ್ತಾ ಸಿಗುತ್ತೆ. ಈಗ ನೀವು ನೆಕ್ಸ್ಟ್ ಇಯರ್ ನೋಡಿದ್ರೆ ಟಾಕ್ಸಿಕ್ ಇದೆ, ಮಾರ್ಚ್ಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಜಾನ್ವರಿಗೆ ಯಾವುದೋ ಒಂದು ಬಂದೇ ಬರುತ್ತೆ ಹಂಗೆ. ಈಗಲೂ ಇಲ್ಲಿಂದ ತುಂಬ ಪಿಕ್ಚರ್ ಇದೆ. ಈಗ ನಾವು ಜುಲೈ 18 ಬಂದರೆ ಆಗಸ್ಟ್ 45 ಇದೆ. KD ಇವಾಗ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಅನೌನ್ಸ್ ಮಾಡ್ತಾರೆ. ರೇಟ್ ಕಾಂತಾರ ಅಕ್ಟೋಬರ್ 2 ಆಮೇಲೆ ಡೆವಿಲ್ ಬರುತ್ತೆ. ಮ್ಯಾಕ್ಸ್ 2 ಅಲ್ಲ ಸಾರಿ, ಸುದೀಪ್ ಸರ್ ನೆಕ್ಸ್ಟ್ ಫಿಲ್ಮು ಡಿಸೆಂಬರ್ 25 ಅಂತ ಹೇಳಿದ್ದಾರೆ.
ಸೊ ಅದೇ ಥರ ಎಲ್ಲರ ಪಿಕ್ಚರ್ ಇದೆ. ವಿಜಯ್ ಸರ್ದು ಲ್ಯಾಂಡ್ ಲಾರ್ಡ್ ಇದೆ. ಸೊ ಈ ವರ್ಷನೂ ಇದೆ. ಸೊ ಐ ಥಿಂಕ್ ಇನ್ಮೇಲೆ ಅದೇನು ಆಗಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಆ ಲಾಸ್ಟ್ 6 months ಲಾಸ್ಟ್ ಇಯರ್ದು ಜನರು ಕೊಟ್ಟಿದ್ದು ಬೆಂಬಲ ಆಗಲಿ ಅಥವಾ ಟರ್ನ್ಔಟ್ ವಿಲ್ ಆಲ್ವೇಸ್ ಇನ್ಸ್ಪೈರ್. ಅಂದರೆ ಥಿಯೇಟರ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಮಾತಾಡ್ತಾರೆ, ಒಂದು ಸ್ಟ್ರೀಕ್ ನೋಡಿದ ತಕ್ಷಣ ಥಿಯೇಟರ್ ಜನ ಬರ್ತಿಲ್ಲ ಅದಲ್ಲ ಅಂತ. ಸಿನಿಮಾ ಚೆನ್ನಾಗಿದ್ರೆ ಬಂದೇ ಬರ್ತಾರೆ. ಈಗ ಮಾದೇವ ಆಗಲಿಲ್ಲ ಸರ್, ಅದು ಮಾದೇವ ಆಯಿತು, ತುಂಬ ಚೆನ್ನಾಗಾಗಿದೆ. ಈ ವರ್ಷ ಸ್ಟಾರ್ಟಿಂಗು ಚೂಮಂತಲ್ಲಿ ತುಂಬ ಚೆನ್ನಾಗಾಯಿತು. ಸೊ ಆಮೇಲೆ ಇನ್ನೊಂದು ಸಿನಿಮಾನು ಈ ವರ್ಷ ಚೆನ್ನಾಗಿದೆ. ಸೊ ಬೆರಳಿಕೆ ಮಾತ್ರ ಆಗ್ತಾ ಇದೆ 130 ಸಿನಿಮಾಗಳಲ್ಲಿ. ಬಟ್ ಯುವ ಸರ್ಗಾಗಲಿ ನಿರ್ದೇಶಕರಾಗಲಿ ನಿಮಗಾಗಿ ಜವಾಬ್ದಾರಿ ಜಾಸ್ತಿ ಇದೆ ಇವರು. ಯಾಕಂದರೆ ಸಿನಿಮಾ ಬರ್ತಾ ಇಲ್ಲ ಥಿಯೇಟ್ರಿಗೆ, ಜನ ಥಿಯೇಟರ್ ಮುಚ್ಚುತ್ತಾರೆ ಅನ್ನೋ ಒಂದು ಮಾತನ್ನು ಕೇಳ್ತಾರೆ. ನಿಮ್ಮ ಸಿನಿಮಾ ಮುಖಾಂತರ ಎಷ್ಟು ಹೋಪ್ ಕೊಡ್ತೀರಾ ಸರ್ ಕನ್ನಡ ಇಂಡಸ್ಟ್ರಿ? ಸರ್ ಫ್ರೀ ಸಿನಿಮಾ ವಿ ಡೂ ವಿತ್ ದ ಸೇಮ್. ಅದೊಂದು ಏನು ಎಫರ್ಟ್ ಹಾಕ್ಬೇಕು, ಏನು ಇದಾಗಬೇಕು ಮಾಡೇ ಮಾಡ್ತೀವಿ. ಒಳ್ಳೆ ಸಿನಿಮಾ ಆಗಲಿ, ಕೆಲವೊಂದು ಟೈಮಲ್ಲಿ ಆಗಲ್ಲ, ನಾವಾಗಲಿ ಯಾರೇ ಆಗಲಿ ಸಿನಿಮಾ ಮಾಡ್ತಿರುವಾಗ. ಬಟ್ ಬೆರಳಿಕೆ ಐ ಥಿಂಕ್ ಸಕ್ಸಸ್ ರೇಟ್ ಬಂದಾಗ ಅದು ನಮ್ಮ ಕೈಲಿ ಇಲ್ವಲ್ಲ ಸರ್. 130 ಫಿಲ್ಮ್ಸ್ 200 ಫಿಲ್ಮ್ಸ್ ರಿಲೀಸ್ ಆಗುತ್ತೆ ವರ್ಷಕ್ಕೆ. ಬಟ್ ಅದರಲ್ಲಿ ಒಂದು 10% ಸಕ್ಸಸ್ ರೇಟ್ ಮಾಡ್ಬೋದು. ಅದು ನಮ್ದಲ್ಲ, ಎಲ್ಲ ಇಂಡಸ್ಟ್ರಿಲೂ ಅದೇ. ಇದು ಮೇ ಬಿ ಆಡಿಯನ್ಸ್ ಏನು ಫೈನಲ್ ಡಿಸಿಷನ್ ತಗೋತಾರೆ ಅವರೇ, ನಮ್ಗೆ 100% ರೆಸ್ಪಾನ್ಸಿಬಿಲಿಟಿ ಇದೆ. ಬಿಕಾಸ್ 3 ಜನನೂ ಅಂದರೆ ಪ್ರೊಡಕ್ಷನ್ ಹೌಸ್ 3, ಅದೊಂದು ತುಂಬ ದೊಡ್ಡ ಕೊಲಾಬ್ರೇಷನ್. 3 ಜನಕ್ಕೂ ಸೇರಿದಾಗ ಏನು ಮಾಡ್ತಾರೆ ಅನ್ನೋದು. ಯಾಕಂದರೆ 3 ಪ್ರೊಡಕ್ಷನ್ ಹೌಸ್ಗೂ ಅದರದ್ದೇ ಆದ ಒಂದು ಸಣ್ಣ ಹಿಸ್ಟ್ರಿ ಇದೆ. PRK ದೊಡ್ಡ ಬ್ಯಾನರು, ಜಯಣ್ಣ ಅವರು ತುಂಬ ವರ್ಷದಿಂದ 25 ವರ್ಷದಿಂದ ಇರೋರು. ಈಗ ನಾವು ಲಾಸ್ಟ್ 7-8 ಇಯರ್ಸಿಂದ KRG ಇರೋದು. ಜೊತೆಗೆ ಹೋಯ್ತು ರತ್ನ ಪ್ರಪಂಚ ಆದಮೇಲೆ ನೆಕ್ಸ್ಟ್ ಏನು ರತ್ನ ಪ್ರಪಂಚ ತುಂಬ ಒಳ್ಳೆ ಇದಾಗಿ ರಿಸೆಪ್ಷನ್ ಆಗಿತ್ತು. ಮತ್ತೆ ಏನು ಮಾಡ್ತಾರೆ ನೆಕ್ಸ್ಟ್? ಉತ್ತರಾಖಂಡ ಸ್ಟಾರ್ಟ್ ಆಗಿತ್ತು, ಪಾಸ್ ಆಯಿತು. ಸೊ ಏನಾಗುತ್ತೆ ನೆಕ್ಸ್ಟ್ ಇಮಿಡಿಯೇಟ್ಲಿ? ಸೇಮ್ ಫಸ್ಟ್ ಪಿಕ್ಚರ್, ಸೆಕೆಂಡ್ ಪಿಕ್ಚರ್ ಆಲ್ವೇಸ್ ಮ್ಯಾಟರ್ಸ್ ಫಾರ್ ಸಮ್ ಒನ್. ಏನಂತಾರೆ, ಓಕೆ ಐ ಯೂಸ್ ದಟ್ ವರ್ಡ್ ಫಾರ್ ಟ್ರೆಂಡಿಂಗ್, ಪ್ರಿವಿಲೇಜ್ಡ್. ಸೆಕೆಂಡ್ ಪಿಕ್ಚರ್ ಮ್ಯಾಟರ್ಸ್ ದಿ ಮೋಸ್ಟ್. ಅದು ಅವರು ಇದನ್ನು ತೋರಿಸ್ತಾರೆ. ನನಗೆ ಏನಕ್ಕೆ ಪ್ರಿವಿಲೇಜ್ಡ್ ಅಂತ ಅಂದರೆ, ಯಾರು ಪ್ರಿವಿಲೇಜ್ ಅಲ್ಲ ಸರ್. ಸಿನಿಮಾ ಅವ್ರು ಪ್ರೂವ್ ಮಾಡಲೇಬೇಕು. ನಾವು ಅವತ್ತು ಹೇಳ್ದಂಗೆ ಸೆಕೆಂಡ್ ಆ್ಯಂಡ್ ಥರ್ಡ್ ವಾಟ್ ಎವರ್ ಇಟ್ ಮ್ಯಾಟರ್ಸ್ ದಿ ಮೋಸ್ಟ್. ಒಂದು ಸಿನಿಮಾ ಫಸ್ಟ್ ಸಿನಿಮಾ ಆದಮೇಲೆ ಅದು ತೋರಿಸ್ಬೇಕಲ್ಲ. ಒಂದು ಸಿನಿಮಾ ಇಲ್ಲ ಅಂದರೆ ಬರ್ದಾಕ್ಬಿಡ್ತಾರೆ. ಈಗ ಯಾರೋ ಒಬ್ರು ಕ್ರಿಕೆಟಲ್ಲಿ 1 ಮ್ಯಾಚ್ ಆಡ್ಬಿಟ್ಟು ಇನ್ನೊಂದಲ್ಲ 1 ಮ್ಯಾಚ್ ವಂಡರ್ ಅಂದಂಗೆ. ಈಸ್ ಹಿಯರ್ ಟು ಸ್ಟೇ. ಅವ್ರು ಇಲ್ಲಿ ಇದ್ದೇ ಇರ್ತಾರೆ, ತುಂಬ ನಮ್ಮೆಲ್ಲರೂ ರಂಜಿಸ್ತಾರೆ. 3 ಜನಕ್ಕೂ ಪ್ರೊಡ್ಯೂಸರ್, ಡೈರೆಕ್ಟ್ರು, ಹೀರೋಗೆ ಎಲ್ಲರಿಗೂ ಅದಷ್ಟೇ ಸೇಮ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಒಳ್ಳೆ ಸಿನಿಮಾ ಮಾಡಿದೆ ಸರ್, ಆ ಒಂದು ಗ್ಯಾರಂಟಿ ನಮಗೂ. ವಾರಣಾಸಿಯಲ್ಲಿ ಶೂಟ್ ಮಾಡುವಾಗ ಒಂದು ಪ್ಲೇಸಲ್ಲಿ 100ಕ್ಕೂ ಹೆಚ್ಚು ಶವಗಳನ್ನ ಇಟ್ಕೊಂಡು ಶೂಟ್ ಮಾಡಿದ್ದೀರಾ ಅಂತ ನಿಜನ? 100ಕ್ಕೂ ಹೆಚ್ಚು ಶವಗಳು ಅಂದರೆ 100ಕ್ಕೂ ಹೆಚ್ಚು ಅಂದರೆ 80ಕ್ಕೂ ಹೆಚ್ಚಿದೆ. ಅಲ್ಲ, ಅಲ್ಲಿ ಶವಗಳಿದ್ವು, ನಾವು ಅದ್ರ ಮಧ್ಯೆ ಶೂಟ್ ಮಾಡಿದೆ ಅಷ್ಟೇ. ನಾವು ಇಟ್ಕೊಂಡಿರ್ಲಿಲ್ಲ. ಬಟ್ ಅಲ್ಲಿ ಬರ್ತಾನೆ ಇರತ್ತೆ. ಮಣಿಕರ್ಣಿಕಾ ಘಾಟ್ ಅಂತ ಇದೆಯಲ್ಲ, ಅಲ್ಲಿ ನಿಮಗೆ ಎವ್ರಿ 10 minutes ಒಂದೊಂದು ಇದು ನಡೀತಾ ಇರತ್ತೆ, ಅಲ್ಲಿ ಕಾರ್ಯ ನಡೀತಾ ಇರತ್ತೆ. ಸೊ ಡ್ಯಾನಿ ಮಾಸ್ಟ್ರು ಒಂದು ಸೀಕ್ವೆನ್ಸ್ ಪ್ಲ್ಯಾನ್ ಮಾಡಿದ್ವಿ. ಸೊ ಅಲ್ಲಿ ಅದ್ರ ಮಧ್ಯೆ ಫೈಟ್ ನಡಿಬೇಕು ಅನ್ನೋದು. ಸೊ ಆ ಮಧ್ಯದಲ್ಲಿ ಒಂದು ಫೈಟ್ ನಡೆದಿದೆ. ಮಣಿಕರ್ಣಿಕಾ ಘಾಟಲ್ಲಿ ಒಂದು ಮೇಜರ್ ಒಂದು ಸೀಕ್ವೆನ್ಸ್ ನಡೆಯುತ್ತೆ. ಆ ಫೈಟಲ್ಲಿ ಮಣಿಕರ್ಣಿಕಾ ಘಾಟ್ ದಾಟ್ಬಿಟ್ಟೆ ಹೋಗೋ ಥರ ಒಂದು ಸೀಕ್ವೆನ್ಸ್ ಇದೆ. ಬಟ್ ನಾವು ಇಟ್ಬಿಟ್ಟು ಯಾವುದು ಶೂಟ್ ಮಾಡಿಲ್ಲ. ಸೀನ್ಗಳು ನಿಮ್ಮ ಕೆರಿಯರ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಸೀನ್ಗಳನ್ನ ರೋಹಿತ್ ಸರ್ ನಿಮಗೆ ಕೊಟ್ಟಿದ್ದಾರೆ ಅಂತ. ಮೊದಲನೇದಾಗಿ ವಾರಣಾಸಿ ಅನ್ನೋ ಜಾಗನೇ ನನಗೆ ಸಖತ್ ಇಷ್ಟ ಆಯಿತು. ಅಂದರೆ ಮುಂಚೆ ಹೋಗಿದ್ದೆ, ಬಟ್ ಈ ಸತಿ ಹೋದಾಗ ತುಂಬ ದಿವಸ ಕಳೆದ್ವಲ್ಲ ಶೂಟಿಂಗ್ ಟೈಮಲ್ಲಿ. ಆ ಜಾಗದ ಎನರ್ಜಿ ಅನ್ನೋದು ಡೆಫಿನೆಟ್ಲಿ ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಆ್ಯಂಡ್ ಈ ಸಿನಿಮಾದಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಸಿಚುವೇಶನ್ ನಡೀತೆ ವಾರಣಾಸಿಯಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಇಡೀ ಸಿನಿಮಾಲಿ ತುಂಬ ಸೀನ್ಗಳಿದೆ ನೀವು ಹೇಳ್ದಂಗೆ. ಬಟ್ ವಾರಣಾಸಿ ಎಪಿಸೋಡ್ ತುಂಬ ಡಿಫ್ರೆಂಟ್ ಆಗಿದೆ. ನಮ್ಮ ಇಡೀ ಸಿನಿಮಾ ಕಂಪೇರ್ ಮಾಡಿದ್ರೆ ಅಲ್ಲಿ ಬರೋ ಎಪಿಸೋಡು ತುಂಬ ಹೊಸದಾಗಿದೆ. ಸರ್, ನಿಮ್ಮ ಅಭಿಮಾನಿಗಳು, ಮನೆ ಅಭಿಮಾನಿಗಳು, ಕನ್ನಡ ಅಭಿಮಾನಿಗಳು ಒಂದು ಆಸೆ ಇಟ್ಕೊಂಡಿದ್ದಾರೆ. ಲಾಸ್ಟ್ ಆಗಸ್ಟಲ್ಲಿ ಭೀಮಾ ಹೇಗೆ ನಮ್ಮ ಕನ್ನಡ ಇಂಡಸ್ಟ್ರಿ ತಿರುವನ್ನು ಕೊಡ್ತೋ ಹಾಗೆ ಈ ಬಾರಿ ಎಕ್ಕ ಅದು ಯುವ ಅವ್ರು ಕೊಡ್ತಾರೆ ಅಂತ. ಥ್ಯಾಂಕ್ ಯು. ಅಷ್ಟು ಆಸೆ ಇಟ್ಕೊಂಡಿದ್ದಕ್ಕೆ ತುಂಬ ಖುಷಿಯಾಗಿದೆ. ಹಲೋ ಸರ್, ಎಕ್ಕಾ ಸಿನಿಮಾ ಸಖತ್ ಆಲ್ರೆಡಿ ವೈರಲ್ ಆಗ್ತಾ ಇದೆ ಹಾಡುಗಳೆಲ್ಲವೂ ಕೂಡ. ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಸರ್, ಇದು ಇವಾಗ ಥಿಯೇಟರಲ್ಲಿ ಸಿನಿಮಾಗಳನ್ನ ನೋಡುವ ಜನಕ್ಕಿಂತ OTTಯಲ್ಲಿ ಬಂದು ಕೂಡ ನೋಡುವಂತಹ ಜನಗಳು ಜಾಸ್ತಿ ಆಗಿದ್ದಾರೆ. ಸೊ ಥಿಯೇಟ್ರಿಗೆ ಕರೆತರುವಂತಹ ಸಿನಿಮಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಯಾವ OTTಗೆ ಈ ಒಂದು ಎಕ್ಕಾ ಮೂವಿ ಹೋಗ್ತಿದೆ ಅಂತ ಗೊತ್ತಾಗಿಲ್ಲ. ಮೊದಲನೇದಾಗಿ ಥಿಯೇಟ್ರಲ್ಲಿ ಸಿಗೋದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದನ್ನ ನಾವು ಬೇರೆ ಯಾವ ಫಾರ್ಮಲ್ಲಿ ನೋಡಿದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಸಿಗಲ್ಲ. ಸೊ ನಾವು ಸಿನಿಮಾನ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಿದ್ದೀವಿ ಅಂದರೆ ಆ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ರಿಲೀಸ್ ಮಾಡ್ತೀವಿ. ಆ್ಯಂಡ್ OTT ಇನ್ನು ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದು ಇನ್ಫಾರ್ಮೇಶನ್ ಈಗ ಸದ್ಯಕ್ಕೆ ಹೇಳಲ್ಲ. ಮುಂದ್ಗಡೆ ನೆಕ್ಸ್ಟ್
ಅದಾದ್ಮೇಲೆ ಅದು ಹೇಳ್ತಾರೆ. ಬಟ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಮಾತಾಡಿದಾಗ ಈ ಫಿಲ್ಮ್ ಡೆಫಿನೆಟ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಮಾಡ್ತಿದ್ದೀನಿ. ಅಂದರೆ ಸರಿ, ಈ ಕನ್ನಡ ಸಿನಿಮಾ ಹೇಗಾಗಿದೆ ಅಂತಂದರೆ 1 ವಾರ 2 ವಾರ 3 ವಾರ ಥಿಯೇಟ್ರಲ್ಲಿ ಚೆನ್ನಾಗಿ ಓಡುತ್ತೆ, ಬೇಡ 1 ತಿಂಗಳ ಅಂತಲೇ ಅಂದ್ಕೊಳ್ಳೋಣ, ಥಿಯೇಟ್ರ್ ಚೆನ್ನಾಗಿ ಓಡುತ್ತೆ. ಬಟ್ ಸೆಕೆಂಡಲ್ಲಿ OTT ಕೊಟ್ಬಿಡ್ತಾರೆ. ಸೊ ಅಲ್ಲಿ ಥಿಯೇಟ್ರಿಗೆ ಜನ ಬರ್ತಾ ಇರ್ತಾರೆ ಒಂದಿಷ್ಟು ಜನ, ಬಟ್ OTTಗೆ ಬಂದ ಕೂಡಲೇ ಹೆಂಗಾಗುತ್ತೆ ಅಂತಂದರೆ ಥಿಯೇಟ್ರಲ್ಲಿ ಯಾರು ಹೋಗ್ತಾರೆ, OTTಗೆ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಸಿಗುತ್ತಲ್ಲ ಅಂತ ಅಂದ್ಕೊಳ್ತಾರೆ. ಸೊ ಈ ಒಂದು ಸಿನಿಮಾನ ಸಡನ್ನಾಗಿ ಕೊಡ್ತೀರಾ OTTಗೆ ಅಥವಾ ಯಾವ ಥರ ಅಂತ? ಫಸ್ಟ್ ಪ್ರೀವಿಯಸ್ ಕ್ವಶನ್, OTT ಜಾಸ್ತಿ ಜನ ನೋಡ್ತಿದ್ದಾರೆ, ಥಿಯೇಟ್ರಲ್ಲಿ ನೋಡ್ತಿದ್ದಾರೆ. ನಿಮ್ಮ ಕ್ವಶನ್ಗೆ ಒಂದು ಕರೆಕ್ಟ್ ಮಾಡ್ತೀನಿ ಮಾಡಿ. OTT ತುಂಬ ಚೆನ್ನಾಗಿ ನೋಡ್ತಿದ್ರೆ ನೀವು ಇನ್ನೊಂದು ಕಡೆ OTT ಅವ್ರು ಕನ್ನಡ ಸಿನಿಮಾ ತಗೋತಿಲ್ಲ ಅನ್ನೋದು ಒಂದು ಕಡೆ ತುಂಬ ಜನ ವ್ಯಕ್ತಪಡಿಸಿದ್ದಾರೆ. ಮತ್ತು ಅದನ್ನು ತಪ್ಪಾಗುತ್ತೆ. OTT ಜಾಸ್ತಿ ನೋಡ್ತಿದ್ದಾರೆ, ಥಿಯೇಟ್ರ್ ಜಾಸ್ತಿ ನೋಡ್ತಿರೋದಲ್ಲ ಸುಳ್ಳು. ಸಿನಿಮಾ ಚೆನ್ನಾಗಿದ್ರೆ ಎಲ್ಲಿದ್ರು ನೋಡ್ತಾರೆ. ಫಸ್ಟ್ ಆಫ್ ಆಲ್ ನೀವು ಲಾಸ್ಟ್ ಇಯರಿಂದ ನೋಟಿಸ್ ಮಾಡಿದ್ರೆ ಎಲ್ಲ ಸಿನಿಮಾ ಥಿಯೇಟ್ರ್ ಚೆನ್ನಾಗಿದೆ. ಈಗ OTT ಅವ್ರು ಸಿನಿಮಾ ಥಿಯೇಟ್ರ್ ಚೆನ್ನಾಗಿದ್ರೆ ಮಾತ್ರ ತಗೋತಾರೆ ಅನ್ನೋದನ್ನೂ ಒಂದು ಕಂಡೀಷನ್ ಇದೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ಸಿನಿಮಾ ಟು ಸಿನಿಮಾ. ಆ ಹೈಪು ಬಸ್ಸು ಏನೇನು ಕ್ರಿಯೇಟ್ ಆಗಿರುತ್ತೆ ಅದ್ಮೇಲೆ ಆಗುತ್ತೆ ಫಸ್ಟ್. ಆ್ಯಂಡ್ ಟೈಮ್ಸ್ ಹ್ಯಾವ್ ಚೇಂಜ್ ಆಗಿದೆ. 100 ದಿನ 50 ದಿನ ಅಂತ ಆಗಿ ತುಂಬ ವರ್ಷಗಟ್ಟಲೆ ಆಗೋಯ್ತು ಅನ್ಸುತ್ತೆ ಪಿಕ್ಚರ್ ಬಾಕ್ಸ್ ಆಫೀಸ್. ಈಗ ನೀವು ಮೊದಲು 100 ದಿನದಲ್ಲಿ ಬರ್ತಿದ್ದ ಕಲೆಕ್ಷನ್ ನೀವು 1 ವಾರದಲ್ಲಿ ಬರುತ್ತೆ, 3 ದಿನದಲ್ಲಿ ಬರುತ್ತೆ. ಸೊ ಯಾಕಂದರೆ ವೈಡ್ ಆಗಿ ರಿಲೀಸ್ ವೈಡ್ ಆಗಿದೆ. ನೀವು ಮುಂಚೆ 50 ಥಿಯೇಟ್ರ್ ಇರೋದು ಇವತ್ತು 250 300 ಥಿಯೇಟ್ರ್ವರೆಗೂ ಹೋಗಿದೆ. ಸೊ ಐ ಥಿಂಕ್ ದಟ್ ಕ್ವೆಶ್ಚನ್ ಆಫ್ 4 ವೀಕ್ಸ್ ಆದ ತಕ್ಷಣ 4 ವೀಕ್ಸ್ 5 ವೀಕ್ಸ್ ಇವಾಗ ನೀವು ಲಾಸ್ಟ್ 3 ಇಯರ್ಸಿಂದ ನೋಡಿದ್ರೆ ಆಲ್ ಲ್ಯಾಂಗ್ವೇಜಸ್, ಕನ್ನಡ ಒಂದೇ ಅಲ್ಲ, ಯಾವುದೇ ಭಾಷೆ ಆದ್ರೂ 4 ವಾರ ಆದಮೇಲೆ OTTಗೆ ಬರ್ತಾ ಇರೋದು. ಕೆಲವೊಂದು ಹಿಂದಿಲಿ ದರ್ ಇಸ್ ಅ ರೂಲ್, ಮಲ್ಟಿಪ್ಲೆಕ್ಸ್ ಅವರು PVR ಐನಾಕ್ಸ್ ಅವರು ಅಲ್ಲಿ ಸಿನಿಮಾ ರಿಲೀಸ್ ಆಗಬೇಕು ಅಂದರೆ 8 ವಾರ ನಂತರ ಬರಬೇಕು ಅಂತ. ಸೊ ಡಿಪೆಂಡ್ ಆನ್ ಸಿನಿಮಾ ಟು ಸಿನಿಮಾ. ಈಗ ಕಾಂತಾರ ಸಿನಿಮಾ ನಾವು ಮಾಡಿದಾಗ ಐ ಥಿಂಕ್ 6-7 ವಾರ ಆದ್ಮೇಲೆ ಬಂತು OTTಗೆ. ಬಟ್ ಫಸ್ಟ್ ಅಗ್ರಿಮೆಂಟ್ ಎಲ್ಲರೂ ಮಾಡೋದವರು 4 ವೀಕ್ಸ್ಗೆ. ಅವಾಗ ಇಫ್ ಈ ರಿಕ್ವೆಸ್ಟ್ ಅವರು ಮುಂದಕ್ಕೆ ಮಾಡ್ತಾರೆ. ಬಟ್ ಐ ಥಿಂಕ್ ನನಗೆ ಥಿಯೇಟರ್ ರನ್ ಇವತ್ತು ಲಿಮಿಟೆಡ್ 3 ವೀಕ್ಸ್ 4 ವೀಕ್ಸ್. ನಾಟ್ ದಟ್ ಅಷ್ಟೇ ಆಗಿದೆ ಕಮ್ಮಿ ಜನ ಅಂತಲ್ಲ, ತುಂಬ ಜನ ನೋಡ್ತಾರೆ. ಮುಂಚೆ ಒಂದು 10 ಥಿಯೇಟರ್ ಇಲ್ಲಿದ್ರು, ಇವತ್ತು 50 ಥಿಯೇಟರ್. ಮೈಸೂರಲ್ಲಿ 5-6 ಮಲ್ಟಿಪ್ಲೆಕ್ಸ್ ಆಗಿದೆ. ಮೊದಲು ಒಂದು ಸಿಂಗಲ್ ಸ್ಕ್ರೀನಲ್ಲಿ ಹಾಕಿರೋರು, ಈಗ 6 ಮಲ್ಟಿಪ್ಲೆಕ್ಸ್ 2 ಸಿಂಗಲ್ ಸ್ಕ್ರೀನ್ ಹಾಕಿದ್ರೆ ಒಂದೇ ಸತಿ ನೋಡೋ ಜನ ಜಾಸ್ತಿ ಆಗ್ತಾರಲ್ವ, ಅಷ್ಟೇ. ಸಿನಿಮಾದಲ್ಲಿ ಸರ್ ರೋಹಿತ್ ಸರ್, ಇತ್ತೀಚೆಗೆ ಅಂದರೆ ಹೀರೋಯಿನ್ಸ್ಗೆ ಜಾಸ್ತಿ ಸ್ಪೇಸ್ ಸಿಗಲ್ಲ ಸಿನಿಮಾಗಳಲ್ಲಿ ಅಂತ, ಸೊ ಅದು ತುಂಬ ಇದೆ. ಹಿಂಗೆ ಕೇಳ್ತೀನಿ, ಅವರೇ ಹೇಳ್ತಾರೆ. ಹೇಗಿದೆ ಮ್ಯಾಮ್ ಈ ಸಿನಿಮಾದಲ್ಲಿ ನಿಮ್ಮ ಒಂದು ಕಂಪ್ಲೀಟ್ ಆಗಿ ನಿಮ್ಗೆ ಜಸ್ಟಿಫಿಕೇಶನ್ ಆಗಿದೆ? ನಮ್ಮಿಬ್ರಿಗೂ ಈ ಸಿನಿಮಾದಲ್ಲ ಕಂಪ್ಲೇಂಟ್ಸ್ ಇಲ್ಲ. ಡೆಫಿನೆಟ್ಲಿ ಇಬ್ರು ಇಡೀ ಸಿನಿಮಾ ಕಾಣಿಸ್ಕೋತೀವಿ. ಆ್ಯಂಡ್ ಸುಮ್ಮನೆ ಫೀಲಿಂಗಿಗೆ ಅಂತನೂ ಅಲ್ಲ, ಇಬ್ರು ತುಂಬ ಪ್ರಾಮುಖ್ಯವಾದ ಪಾತ್ರನೇ ಪ್ಲೇ ಮಾಡಿದ್ದೀವಿ. ಸೊ ನನ್ನ ಕಡೆಯಿಂದ ನೋ ಕಂಪ್ಲೇಂಟ್ಸ್. Same here. First of all, Rohit said thanks because this is a 3 production house collaboration. Our opportunity kottidare. It could have been anybody, but it's me. So I definitely have no complaints. And also, again, very prominent roles, very important. Space mukhya agala prati sari. I feel like the prominence is also important, and I think both of us have that. ಇವತ್ತು ಸರ್ ನೀವು ಫಸ್ಟ್ ಸಿನಿಮಾಗೆ ಗ್ರೌಂಡ್ ಗಿಲ್ದು ತುಂಬ ಪ್ರಮೋಷನ್ ಮಾಡಿದ್ರಿ. ಅಂದರೆ ಒಂದು 6 months ಇಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ತುಂಬ ಲೋ ಲೆವೆಲ್ಗೆ ಪ್ರತಿ ಜನರನ್ನು ಮಾತಾಡ್ಸೋದಲ್ಲ. ಬಟ್ ಯಾಕೋ ಸ್ವಲ್ಪ ಕಮ್ಮಿ ಆಯಿತು ಅಂತ ಅನಿಸ್ತದೆ ಪರ್ಸ್ನಲಿ ನನಗೆ. ಯಾಕಂದರೆ ಲಾಸ್ಟ್ ಇವಾಗ ಬಂದಾಗ ಚಾಮರಾಜನಗರ ಬೇರೆ ಡಿಸ್ಟ್ರಿಕ್ಗೆಲ್ಲ ಈವೆಂಟ್ಸ್ಗಳು ಮಾಡಿದ್ವಿ. ಅದು ತುಂಬ ದೊಡ್ಡ ಮಟ್ಟಕ್ಕೆ ಅದು ಸತ್ತು ಆಗಿತ್ತು ಎಲ್ಲ ಕಡೆ. ಸೊ ಈ ಥರ ಬಂದಿದ್ದು, ಅಲ್ಲಿ ಫ್ಯಾನ್ಸ್ ಎಲ್ಲ ಸೇರಿದ್ದು, ಅದೊಂದು ಕ್ರೌಡ್ ಅದೆಲ್ಲ ತುಂಬ ವೈರಲ್ ಆಗಿತ್ತು, ವಿಡಿಯೋಸ್ ಆಗಲಿ ಎಲ್ಲ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಈ ಸಿನಿಮಾಗೆ ಸ್ವಲ್ಪ ಕಮ್ಮಿ ಅಂತ ಅನಿಸ್ತಾ ಇದೆಯಾ ಅಂತ? ಪ್ರಮೋಷನ್ ಕಮ್ಮಿ ಅಂತ ನೀವೇ ಹೇಳಿದ್ಮೇಲೆ ಗೊತ್ತಿಲ್ಲ. ಬಟ್ ಸಿ 2 ಸಿನಿಮಾಗೂ ಪ್ರಮೋಷನಲ್ ಸ್ಟ್ರಾಟಜಿ ಬೇರೆ. ಆ ಫಿಲ್ಮ್ ಒಂಥರ ಸ್ಟ್ರಾಟಜಿ ಟ್ರೈ ಮಾಡಿದ್ವಿ, ಈ ಫಿಲ್ಮ್ ಬೇರೆ ಥರ ಸ್ಟ್ರಾಟಜಿ ಟ್ರೈ ಮಾಡಿದ್ವಿ. ಆ್ಯಂಡ್ ನಮ್ಮ ಪ್ರಕಾರ ಇವತ್ತು ಈ ಸಿನಿಮಾ ತುಂಬ ಕಡೆ ರೀಚ್ ಆಗಿದೆ. ಆ್ಯಂಡ್ ನಾವು ತುಂಬ ಕಡೆ ಆಚೆ ಹೋದಾಗ್ಲೂ ಎಲ್ರಿಗೂ ಸಿನಿಮಾ ಡೇಟ್ ರಿಜಿಸ್ಟರ್ ಆಗಿದೆ, ನೋಡ್ಬೇಕಂತ. ಬಟ್ ಅಫ್ಕೋರ್ಸ್ ನಿಮ್ಗೆ ಏನಾದ್ರು ಕಮ್ಮಿ ಅನಿಸಿದೆ, ಏನಾದ್ರು ಮಾಡ್ಬೇಕಂತ ಹೇಳಿದ್ರೆ ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ಬೋದು. ಇರೋ 1 ವಾರದಲ್ಲಿ ನಮ್ಗೆ ಆದರೆ ಟ್ರೈ ಮಾಡ್ತೀವಿ. ಕಪಲ್ ಆಫ್ ಇವೆಂಟ್ಸ್ ನೀವು ಹೇಳ್ದಂಗೆ ಎಲ್ಲಿ ಆನ್ ಗ್ರೌಂಡ್ 1 ಮಿಸ್ ಆಗಿರೋದು ಒಂದು ರೀಸನ್ ಮಳೆ ಟೈಮು ಸರ್. ಯಾರು ನಮಗೆ ಗ್ಯಾರಂಟಿ ಕೊಡ್ತಿಲ್ಲ. ನಿಮಗೆ ಔಟ್ಡೋರ್ ಇವೆಂಟ್ಸ್ ಮಾಡಿದಾಗ ತುಂಬ ಆ್ಯಕ್ಚುಲಿ ಪ್ರೀ ರಿಲೀಸ್ ಇವೆಂಟ್ ಅದು ಬೇರೆ ಊರಲ್ಲಿ ಪ್ಲಾನ್ ಇತ್ತು. ಈಗ ಬ್ಯಾಂಗ್ಳೂರಲ್ಲಿ ಬಟ್ ಇವೆಂಟ್ ಹೇಗಿರೋದು ಅದೇ ಇರ್ತಿತ್ತು. ಜಾಗ ಬ್ಯಾಂಗ್ಳೂರ್ ಮಾಡ್ತಾ ಇದ್ದೀವಿ ಅಷ್ಟೇ ಬಿಟ್ಟರೆ
ಮುಂಚೆ ಬೇರೆ ಊರಲ್ಲಿ ಅಂತಲೇ ಪ್ಲಾನ್ ಆಗಿದ್ದು. ಮಳೆ ಸೀಸನ್ ಇರೋದ್ರಿಂದ ಅನ್ಪ್ರೆಡಿಕ್ಟಬಲ್ ಇದೆ. ಈ ವರ್ಷ ನೀವು ನೋಡಿದ್ರೆ ಮಾರ್ಚಿಂದನೇ ಅನ್ಪ್ರೆಡಿಕ್ಟಬಲ್ ಆಗಿ ರೇಂಜ್ ಬರ್ತಿರೋದ್ರಿಂದ ಕೆಲವು ನಮ್ಮ ಆರ್ಗನೈಸರ್ಸ್ ಅಥವಾ ಅಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರು ಏನಿದ್ರು ಬೇರೆ ಬೇರೆ ಕಡೆ ಕೆಲವು ಕಡೆ ಗ್ಯಾರಂಟಿ ಕೊಡಲಿಲ್ಲ. ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಇದಾದರೆ ಅಂತ ಅದು ಒಂದು ಬಿಟ್ಟೆ. ಬಟ್ ಸ್ಟ್ರಾಟಜಿ ನನಗೆ ಒಂದೊಂದು ಪಿಕ್ಚರ್ ಅವ್ರು ಹೇಳ್ದಂಗೆ, ಯುವ ಅವರು ಹೇಳ್ದಂಗೆ ಒಂದೊಂದು ಪಿಕ್ಚರ್ ಬೇರೆ ಥರ ಇದಾಗುತ್ತೆ. ನಾವು ಮೊನ್ನೆ ರೋಹಿತ್ ನಾವೆಲ್ಲ ಸ್ವಲ್ಪ ಟೆಂಪಲ್ ಪಿಕ್ಚರ್ ರಿಲೀಸ್ ಮುಂಚೆ ಹೋದಾಗ ಐ ಥಿಂಕ್ ತುಂಬ ಜನ ಬಂದು ಸಿನಿಮಾ ಬಗ್ಗೆ ಮಾತಾಡೋರೆ. ರಿಲೀಸ್ ಡೇಟ್ 18 ಇನ್ಫ್ಯಾಕ್ಟ್ ಒಂದು ಆನೆಗುಡ್ಡೆ ಟೆಂಪಲ್ ಹೋದಾಗ ಅಲ್ಲಿರೋರು ಅರ್ಚಕ್ರೆ ನಿಮ್ಮ ಪಿಕ್ಚರ್ 18 ರಿಲೀಸು. ನಮಗೆ ಅದು ಏನು ಗೊತ್ತಾ, ಅದು ಪ್ರಮೋಷನ್ಸ್. ಅವರು ಆನೆಗುಡ್ಡೆ ಇರೋದು ಕುಂದಾಪುರದಲ್ಲಿ ಸಣ್ಣೂರು, ಅಲ್ಲಿರೋ ಟೆಂಪಲಲ್ಲಿ ಅರ್ಚಕರಿಗೆ ಡೇಟ್ ಗೊತ್ತಿದೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮದು ಪ್ರಮೋಷನ್ ರೀಚ್ ಆಗಿದೆ ಅಂದರೆ. ಬಟ್ ಅವ್ರು ಹೇಳಿದ್ರೆ ನೀವು ಏನಾದರೂ ಮಾಡಬೇಕು ಅಂದರೆ ಆಲ್ವೇಸ್ ಓಪನ್ ಟು ಏನಾದರೂ ಮಾಡಬೇಕು, ಅದು ನಮ್ಗೆ ವರ್ಕ್ ಆಗುತ್ತೆ ಅಂತಂದ್ರೆ ವಿ ಆರ್ ಆಲ್ವೇಸ್ ಓಪನ್. ಇಲ್ಲ ಸರ್, ಒಂದು ಜವಾಬ್ದಾರಿ, ತುಂಬ ಜವಾಬ್ದಾರಿ ಇದೆ ನನ್ನ. ಏನಂದರೆ ಕನ್ನಡ ಇಂಡಸ್ಟ್ರಿಲಿ ಫ್ಯಾಮಿಲಿ ಆಡಿಯನ್ಸ್ ಮೇನ್ ಬರ್ತಾ ಇಲ್ಲ. ಸೊ ಅಪ್ಪು ಸಾಕಿದಾಗ ಅದೊಂದು ಬೇರೆ ಅದು. ಸೊ ಅದಾದಮೇಲೆ ಎಲ್ಲ ಹೇಳ್ತಾ ಇರೋದು ಇಂಡಸ್ಟ್ರಿಯಲ್ಲಿ, ಅದಾದಮೇಲೆ ಕಂಪ್ಲೀಟಾಗಿ ಕಮ್ಮಿ ಆಗಿದೆ ಫ್ಯಾಮಿಲಿ ಆಡಿಯನ್ಸ್. ಈಗ ಆ ಜವಾಬ್ದಾರಿ ನಿಮ್ಮ ಮೇಲಿದೆ, ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ ಹೇಗೆ ಅಂತ? ಸಿನಿಮಾ ಇವಾಗ ಎಲ್ಲರೂ ನೋಡೋಂಥ ಸಿನಿಮಾ ಮಾಡಬೇಕು ಅಂತಲೇ ನಾವು ಪ್ರಯತ್ನ ಮಾಡಿದ್ರೆ, ಆ್ಯಂಡ್ ಈ ಸಿನಿಮಾ ಕೂಡ ಹಾಗೆ ಇದೆ, ಪ್ರತಿಯೊಬ್ಬರು ನೋಡೋಂಥ ಸಿನಿಮಾನೇ ಇದೆ. ಆ್ಯಂಡ್ ಡೆಫಿನೆಟ್ಲಿ ಇವಾಗ ಸುಮಾರು ಸಿನಿಮಾಗಳು ಬರ್ತಾ ಇದೆ. ಆ್ಯಂಡ್ ಫ್ಯಾಮಿಲಿ ಆಡಿಯನ್ಸ್ ಅಂತ ಸ್ಪೆಸಿಫಿಕ್ ಆಗು ಸಿನಿಮಾಗಳು ಬರ್ತಿದೆ, ಮಾಸ್ ಫಿಲ್ಮ್ಸ್ ಅಂತ ಹೇಳ್ತೀವಿ, ಆ ಥರನೂ ಬರ್ತಿದೆ. ಖಂಡಿತ ಇವಾಗ ನೋಡ್ತಿರೋದ್ರೆ ಸಿನಿಮಾ ಚೆನ್ನಾಗಿದ್ರೆ ಪ್ರತಿಯೊಬ್ಬರು ನೋಡ್ತಾರೆ. ಸೊ ನಾವು ಒಟ್ಟಿನಲ್ಲಿ ಪ್ರತಿಯೊಬ್ಬರು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾನೇ ಮಾಡಿ. ಲಾಸ್ಟ್ ಫೈನಲ್, ಸೊ ಅಪ್ಪು ಸರ್ ಒಂದು ಇಂಟರ್ವ್ಯೂ ಹೇಳಿದ್ರು, ಇದು ಲೈನ್, ಅವ್ರ ಹೆಸರು ಇಟ್ಕೊಂಡು ಮಾಡಿರೋ ಸಿನಿಮಾಗಳೆಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ, 99% ಇದೆ. ರಾಜು, ಅಪ್ಪು, ಅಭಿ ಈ ಥರ. ಸೊ ಅದು ನಾವು ನಂಬ್ತಾ ಇರುತ್ತೆ. ಸೊ ನಿಮಗೆ ಅದನ್ನೆಲ್ಲ ಇದೆಯಾ, ಗೊತ್ತಿದೆ ಅದು ಅಂತ? ಯುವ ಫಸ್ಟ್ ಸಿನಿಮಾ ನಿಮ್ಮ ನೇಮು, ಸೊ ಆಗುತ್ತಾ ನೆಕ್ಸ್ಟ್? ನೋಡೋಣ, ಜಸ್ಟ್ ಒಂದು ಸಿನಿಮಾ ಇದೆಯಲ್ಲ ಸರ್, 2ನೇ ಸಿನಿಮಾ ನನಗೂ ಹಂಗೆ ವರ್ಕ್ ಆದರೆ ತೋರಿಸ್ಬಾರ್ದು ಅನ್ನೋದೇನೂ ಇಲ್ಲ. ನಮ್ಮ ಸ್ಟ್ರಾಟಜಿ 18ಕ್ಕೆ ಬೆಳಗ್ಗೆ ಶೋ ಹಾಕಬೇಕು ಅಂತ ಇದೆ. ಅದನ್ನು ಆಮೇಲೆ ಏನಾದರೂ ಒಟ್ಟುಗೂಡಿಸೋದು ಅಂದರೆ ವಿ ಆರ್ ಆಲ್ವೇಸ್, ನಮಗೆ ಇಂಡಸ್ಟ್ರಿ ಒಟ್ಟುಗೂಡಿಸ್ಬೇಕು ಅಂತಂದರೆ ನಾವು ಆಲ್ವೇಸ್ ರೆಡಿ. ಇನ್ಫ್ಯಾಕ್ಟ್ ನಾನು ಆ ಥರದ ಭಾಗಿ ಕ್ರಿಕೆಟಿಂದಾಗಲಿ ತುಂಬ ವರ್ಷದಿಂದ ಸರ್ ಜೊತೆ ಮಾಡ್ಕೊಂಡು ಬಂದಿರೋದ್ರಿಂದ ಅದನ್ನು ಆಲ್ವೇಸ್ ಅದು ಓಪನ್. ಆ್ಯಂಡ್ ನಮ್ಗೆ ತುಂಬ ಖುಷಿ ಅದು ಇಂಡಸ್ಟ್ರಿ ಅವರೆಲ್ಲ ಒಟ್ಟಿಗೆ ಕೂಡಿಸ್ತಾರೆ. ಬಟ್ ಈ ಸಿನಿಮಾಗೆ ಹಿಂದಿನ ದಿನ ಪ್ರೀಮಿಯರ್ ಮಾಡಲ್ಲ, 18th 100% ರಿಲೀಸ್ ಆಗುತ್ತೆ. ಆಮೇಲೆ ಏನಾದರೂ ಫುಲ್ ಟೀಮ್ ಕೂತ್ಕೊಂಡು ಡಿಸ್ಕಸ್ ಮಾಡಿ ಒಂದು ಸೆಲೆಬ್ರಿಟಿ ಶೋ ಸಿಕ್ಕಿದೆ, ಏನು ಎಲ್ಲ ಟೈಮು ಸಿಗೋಕ್ಕೆ ಅದೇ ಟೈಮ್ ಸಿಕ್ಕಿದ್ರೆ ನಾವು ಮಾಡೇ ಮಾಡ್ತೀವಿ. ಬಟ್ ಆ್ಯಸ್ ಆಫ್ ನೌ ಏನೂ ಪ್ಲಾನ್ ಇಲ್ಲ. ರಿಲೀಸ್ ಇವೆಂಟ್ಗೆ 14ನೇ ತಾರೀಕು ರಿಲೀಸ್ ಇವೆಂಟ್ ಸರ್. ನಾಳೆದ್ರಲ್ಲಿ ನಾವು ಗೆಸ್ಟ್ ಎಲ್ಲ ಹೇಳ್ತಾ ಬರ್ತೀವಿ. ಅದು ಸ್ವಲ್ಪ ಗಣ್ಯರೇ ಇರ್ತಾರೆ, ಬಟ್ ಜಸ್ಟ್ ಫೈನಲ್ ಕನ್ಫರ್ಮೇಷನ್. ಸಂಜನಾ ಅವ್ರಿಗಿಂತ ನಿಮಗೆ ಸ್ಕಿಲ್ ಜಾಸ್ತಿ ಇದೆ ಅನ್ನೋ ಮಾತನಾಡ್ತಾರೆ, ನಿಜನಾ? ನಾನೇ ನೋಡಿಲ್ಲ, ಸುದ್ದಿ ನಡೆದಿದೆ, ಅವ್ರನ್ನ ನೀವೇ ಹಾಕೊಡ್ತೀರಾ ಸಿನಿಮಾದಲ್ಲಿ? ಕೊಡ್ತೀರಾ? ಯುವ ಸರ್, ಮೊನ್ನೆ ಒಂದು ವಿಡಿಯೋ ನೋಡಿದೆ, ಅದರಲ್ಲಿ ನಿಮಗೆ ನಿಮ್ಮ ಚಿಕ್ಕಮ್ಮನ್ನ ಚೆನ್ನಾಗಿ ನೋಡ್ಕೊಳಪ್ಪ ಅಂತ ಹೇಳ್ತಾರೆ. ಮೀನ್ಸ್ ಅದು ನಿಮ್ಮ ಮೇಲೆ ಎಕ್ಸ್ಪೆಕ್ಟೇಷನ್ನ ತೋರಿಸುತ್ತೆ ಎಷ್ಟಿದೆ ಅಂತ. ಫ್ಯಾಮಿಲಿ ಕಡೆ ಆಗ್ಬೋದು ಅಥವಾ ಮೂವಿ ಕಡೆ ಆಗ್ಬೋದು, ನಿಮಗೆ ಇದು ಎಷ್ಟು ಪ್ರೆಷರ್ ತರುತ್ತೆ ಅಂತ. ಅಲ್ಲಿ ಅವ್ರಿಗೂ ನಾನು ಹೇಳಿದೆ, ಇವಾಗ ನಮ್ಮ ಇಡೀ ಟೀಮ್ನ ನೋಡ್ಕೊಳ್ತಿರೋದೇ ಅವ್ರು ನಮ್ಗೆ ತುಂಬಾ ಚೆನ್ನಾಗಿ ನೋಡ್ತಾರೆ. ಅಫ್ಕೋರ್ಸ್ ನಮ್ಮ ಚಿಕ್ಕಮ್ಮನ ನಾವು ನೋಡ್ಕೊತೀವಲ್ಲ, ಅದೇನು ಪ್ರತಿಯೊಬ್ಬರು, ನಾನು ಸರಿ ನನ್ಗಂತಲ್ಲ, ಪ್ರತಿಯೊಬ್ಬರಿಗೂ ಅವ್ರ ತಂದೆ ತಾಯಿ, ಅವ್ರ ಚಿಕ್ಕಮ್ಮ ಚಿಕ್ಕಪ್ಪನ ನೋಡ್ಕೊಳ್ಳೋ ಜವಾಬ್ದಾರಿ ಅಲ್ಲ. ಅದು ಎಕ್ಸ್ಪೆಕ್ಟೇಷನ್ ಅಲ್ಲ, ಜವಾಬ್ದಾರಿ. ಸರ್ ರೋಹಿತ್ ಸರ್, ಸರ್ ಪೂರ್ಣಚಂದ್ರ ಸರ್ ಹೇಳಿದ್ರು ಸಿನಿಮಾದಲ್ಲಿ ಮದರ್ ಸೆಂಟಿಮೆಂಟ್ ಇದೆ ಅಂತ. ಜೋಗಿ ಥರ ಏನಾದರೂ ಎಕ್ಕ ಕಾಡುತ್ತೆ, ಜೋಗಿ ಥರ ಕಾಡುತ್ತೆ. ಎಷ್ಟು ಪರ್ಸೆಂಟೇಜ್ ಇದೆ ಸಿನಿಮಾ?
ಮದರ್ ಸೆಂಟಿಮೆಂಟು ಎಷ್ಟು ಪರ್ಸೆಂಟೇಜ್? ನಾನು ಅದೆಲ್ಲ ಹೆಂಗೆ ಹೇಳಿ ಗುರು, ಇಷ್ಟು % ಮದರ್ ಸೆಂಟಿಮೆಂಟ್ ಹಾಕಿದ್ದೀನಿ, 20% ಲವ್ ಹಾಕಿದ್ದೀನಿ ಅಂತ ಹಾಕ್ಬಿಟ್ಟು ಅಡುಗೆ ಮಾಡ್ದಂಗೆ ಆಗಲ್ಲ. ಐ ಡೋಂಟ್ ನೋ, ಐ ಮೀನ್ ಮದರ್ ಸೆಂಟಿಮೆಂಟೇನೆ ನನಗೆ ಇದೆ ಅನ್ನೋದು ನನಗೆ ಇವಾಗ ಇವ್ರು ಹೇಳಿದ್ಮೇಲೆ ಯೋಚನೆ ಮಾಡಿದೆ, ಹೌದಾ ಇವೆಲ್ಲ ಇದೆಯಾ ಅಂತ. ಬಟ್ ಕಾಡುತ್ತೆ, ಅಂದರೆ ಬೇರೆ ರೀತಿ ಕಾಡುತ್ತೆ. ಸಿನಿಮಾ ನೋಡಿ, ದಟ್ ಈಸ್ ಅ ಸರ್ಪ್ರೈಸ್. ಅದಕ್ಕೆ ರೋಹಿತ್ ಸರ್, ನಿಮ್ಮ ಡೈರೆಕ್ಷನಲ್ಲಿ ರತ್ನ ಪ್ರಪಂಚ ಮಗು ಆಯಿತು. ಸೊ ಉತ್ತರಾಖಂಡ ಮೃಗ ಆಗುತ್ತಾ, ಎಕ್ಕ ಮೃಗ ಆಗುತ್ತೆ? ನನಗೆ ಎಲ್ಲ ನನಗೆ 3:30ಗೆ ಮಲಗಿರೋದೆ, ಪ್ರೊಸೆಸಿಂಗ್ ಸ್ಲೋ ಆಗ್ಬಿಟ್ಟಿದೆ ಇವತ್ತು. ಸೊ ಮಗು ಮೃಗ ಎರಡೂ ನನಗೆ ಎಕ್ಕ ಬಗ್ಗೆ ಮಾತಾಡ್ತಿದ್ದೀವಲ್ಲ, ಸೊ ಅದ್ರ ಬಗ್ಗೆ. ಇವಾಗ ಸರ್ ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು, ಸೊ ಎಷ್ಟೇ ಪಾಸಿಟಿವ್ ಆಗಿದ್ರು, ನೆಗೆಟಿವ್ ಅನ್ನೋದು ಅದು ಬಿಡಲ್ಲ. ಅದು ಸೆಲೆಬ್ರಿಟೀಸ್ ಅಂತ ಅಂದರೆ ನೀವು ಹೆಂಗೆ ನೋಡ್ತೀರಾ ಅಂತ ನೆಗೆಟಿವ್ ಕಾಮೆಂಟ್ಸ್ ಬರ್ತಾ ಇರುತ್ತೆ, ನೆಗೆಟಿವ್ ಟ್ರೋಲ್ಸ್ ಮಾಡ್ತಿರ್ತಾರೆ. ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಿರ್ತೀರಾ, ಹೇಗೆ ಅದ್ರ ಬಗ್ಗೆ ಏನು ರಿಯಾಕ್ಷನ್ ಕೊಡ್ತೀರಾ ಅಂತ? ಅಫ್ಕೋರ್ಸ್ ಕ್ರಿಟಿಸಿಸಮ್ ಅನ್ನೋದು ಇದ್ದೇ ಇರುತ್ತೆ. ಆ್ಯಂಡ್ ಅದರಿಂದ ನಮ್ಗೆ ಏನಾದ್ರು ಬೆಳವಣಿಗೆ ಹೆಲ್ಪ್ ಆಗುತ್ತೆ ಅಂದರೆ ಅದನ್ನ ತಗೋತೀನಿ. ಸರ್ ರೋಹಿತ್ ಸರ್, ನಿಮಗೆ ಸರ್ ಇತ್ತೀಚೆಗೆ ಅಂದರೆ ಒಂದು 5 years ಆದಮೇಲೆ ಹೀರೋಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೋ ಅಷ್ಟೇ ಪ್ರಾಮುಖ್ಯತೆ ಡೈರೆಕ್ಟರ್ಸ್ ಕೊಡ್ತಾರೆ. ನೀವು ಒಂಚೂರು ಮುಂದೆ ಬಂದು ಪ್ರಮೋಷನ್ಸ್ ಅಂದರೆ ಎಲ್ಲರೂ ಗೊತ್ತಿದೆ ಇಲ್ಲ ಅಂತಲ್ಲ, ಎಲ್ಲ ಒಂದು ಕಡೆ ರೋಹಿತ್ ಅವ್ರು ಯಾರು, ಸೊ ಲಾಸ್ಟ್ ಸಿನಿಮಾ ಯಾವುದು ಅಂತ ತಿಳ್ಕೊಂಡ್ರೆ ಇನ್ನೂ ಸ್ವಲ್ಪ ಜನ ಬರ್ಬೋದಲ್ವಾ. ಸೊ ರತ್ನ ಪ್ರಪಂಚ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟಂಥವ್ರು, ಸೊ ಆ ಥರ ನೀವು ಸ್ವಲ್ಪ ಮುಂದೆ ಬರ್ಬೋದಲ್ಲ, ಸ್ವಲ್ಪ ನೀವು ಹಿಂದೆ ಜಾಸ್ತಿ ಉಳ್ಕೊಂತೀರ ಕಂಪ್ನಿಗೆ ಅದೇನೋ ಬ್ರ್ಯಾಂಡ್ ಅಲ್ಲ, ಬ್ರ್ಯಾಂಡ್ ಗಿಂಡ್ ಅಂತಲ್ಲ, ಅನಾವಶ್ಯಕ ಅನ್ಸತ್ತೆ ನನ್ನ ಪರ್ಸ್ಪೆಕ್ಟಿವ್ ಬೇರೆ ಅದ್ರ ಬಗ್ಗೆ. ಇತ್ತೀಚೆಗೆ ಹೀರೋ ಡೈರೆಕ್ಟರ್ಸ್ ಅಂತ ಅಲ್ಲ, ಒಬ್ರು ಚಿಕ್ಕ ಕ್ಯಾರೆಕ್ಟರ್ ಸಹ ತುಂಬಾ ಪ್ರಮೋಷನ್ಸ್ ಮಾಡ್ತಾರೆ, ಅವ್ರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತಾರೆ. ನಾನು ಹೀರೋ ತರ ಅಂದ್ರೆ ಪ್ರಮೋಷನ್ ಮಾಡೋದು ಇಂಪಾರ್ಟೆಂಟ್. ಬಟ್ ನೀವು ಇಂಥ ಒಂದು ಒಳ್ಳೆ ಸಿನಿಮಾ ಕೊಟ್ಟು, ಸೊ ನೀವು ಈ ತರ ನಾಚಿಕೆ ಪಡ್ಕೊಂಡ್ರೆ ಹೇಗೆ ಅಂತ? ಸಿನಿಮಾ ನೋಡಿದ್ರೆ ಆಯ್ತಲ್ಲ, ಪ್ರೊಡ್ಯೂಸರ್ ದುಡ್ಡು ನನಗೆ ಇನ್ನೊಂದು ಪಿಕ್ಚರ್ ಕೊಟ್ರೆ ಆಗೋಯ್ತು. ನಾಚಿಕೆ ಗೀಚಿಕೆ ಎಲ್ಲ ಇಲ್ಲ ಸರ್, ಅದೆಲ್ಲ ಸುಳ್ಳು. ನಾನು ನಾಚಿಕೆ ಹಂಗಿದ್ರೆ ಹೀರೋಯಿನ್ಗಳ ಪಕ್ಕದಲ್ಲಿ ಕೂತ್ಕೋತಾ ಇರಲಿಲ್ಲ ನಾನು. ಬಟ್ ಅದಕ್ಕಿಂತ ಇವಾಗ ನಾವು ಸಿಕ್ಕಾಪಟ್ಟೆ ಬಿಸಿ ಅವರು ಅಂದ್ರೆ ಸಿಗೋದೇ ಇಲ್ಲ. ಅಂದ್ರೆ ಸಿನಿಮಾ ಕೆಲಸ ನಡೀತಿದೆಯಲ್ಲ, ನಾವು ಆಗಿರೋ ಟೈಮ್ ಪೀರಿಯಡ್ ಅಲ್ಲಿ ಅಫ್ಕೋರ್ಸ್ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರೋದೇ ಅವ್ರ ಮೇಲೆ, ಆನ್ ಟೈಮ್ ಎಲ್ಲ ಮುಗಿಸ್ಬೇಕು ಅಂತ. ಸೊ ಆದಷ್ಟು ಅವ್ರು ಫ್ರೀದಾಗೆಲ್ಲ ಅವ್ರು ಬರ್ತಾನೆ ಇಲ್ಲ. ಈ ಫಿಲಮ್ಗಂತೂ ಗ್ಯಾರಂಟಿ ಬಂದಿದೆ ಎಲ್ಲ ಕಡೆ. ನಮಗೆ ಡಿ ಪಿಕ್ಚರ್ಸ್ ಪಕ್ಕದಲ್ಲಿ ಇದಾರೆ, ಯಾಕ್ರಿ ಹೇಳಿಲ್ಲ ನೀವು ಸ್ವಾಮಿ? ಅದು ನೀವು 4 ಜನಕ್ಕೆ ಮಾತ್ರ ಇಂಟರ್ವ್ಯೂ ಕೊಟ್ಟಿದ್ದೀರಲ್ಲ ಸರ್. ಸರ್ ನೀವು ಬಂದ್ರೆ ಎಲ್ರಿಗೂ ಕೊಡ್ತೀವಿ ನಾವು. ಇವಾಗ ಪ್ರಮೋಷನ್ ಮಾಡೋದು ಇಂಪಾರ್ಟೆಂಟ್ ನಮಗೆ. ಔಟ್ಪುಟ್ ಇದೆಯಲ್ಲ ಸರ್, ನನಗೇನಿಲ್ಲ, ಇವಾಗ ನಾಳೆ ಸೆನ್ಸಾರ್ ಆಗಬೇಕು ಅಂತ ಇದೆ. ಸೊ ದೇರ್ ಇಸ್ ಅ ಲಾಟ್ ಆಫ್ ವರ್ಕ್ ಗೋಯಿಂಗ್ ಆನ್. I hope so. I don't know. ಕಾರ್ತಿಕ್ ಸರ್, ಸರ್ ರಿಲೀಸ್ ಪ್ಲಾನ್ ಎಲ್ಲ ಯಾವ ಥರ ಮಾಡ್ತಿದ್ದಾರೆ? ಅದೇ ದಿನ ಜೂನಿಯರ್ ಕೂಡ ರಿಲೀಸ್ ಆಗ್ತಿದೆ. ಎರಡೂ ಕೂಡ ಎಕ್ಸ್ಪೆಕ್ಟೇಷನ್ಸ್ ಇರುವಂಥ ಸಿನಿಮಾನೇ. ಅವರು ಕೂಡ ಯಂಗ್ಸ್ಟರ್, ಇವರು ಕೂಡ ಯಂಗ್ಸ್ಟರ್ಸ್, ಇಬ್ಬರ ಮೇಲೇನೂ ಸಮಾನವಾದಂಥ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ನೀವು ರಿಲೀಸ್ ಡೇಟ್ನ ಏನಾದರೂ ಡಿಸ್ಕಷನ್ ಮಾಡಿದ್ರ ಆ ಟೀಮ್ ಜೊತೆ, ಅಥವಾ ಪೋಸ್ಟ್ಪೋನ್ ಮಾಡ್ಕೊಳ್ಳಿ, ಪ್ರೀಪೋನ್ ಮಾಡ್ಕೊಳ್ಳಿ ಅನ್ನೋ ಥರದ್ದು? ಆ ಥರ ಏನು ಮಾಡಿಲ್ಲ. ಎರಡು ಪಿಕ್ಚರ್ಗೆ ಸ್ಪೇಸ್ ಇದೆ ಸರ್, 2 ಪಿಕ್ಚರ್ಗೆ ಥಿಯೇಟರ್ ಸ್ಪೇಸ್ ಇದೆ. ರಿಲೀಸ್ ಪ್ಲಾನ್ ದೊಡ್ಡದಾಗಿ ಇರುತ್ತೆ, ಅರೌಂಡ್ 300 ಥಿಯೇಟರ್ಸ್ ಇದ್ದೇ ಇರುತ್ತೆ. ಓವರ್ಸೀಸು ಸೇಮ್ ಡೇ ಆಗುತ್ತೆ. ಹೋಮ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಅಂತ USA, UK, UAE, ಆಸ್ಟ್ರೇಲಿಯಾ ಆಲ್ಸೋ ಸೆನ್ಸರ್ ಆಗಬೇಕು. ಆಸ್ಟ್ರೇಲಿಯಾ ಸೊ ಇಲ್ಲಿ ಸೆನ್ಸರ್ ಆದಮೇಲೆ ಅದು ಸೆನ್ಸರ್ ಆಗಬೇಕು. ಅದೆಲ್ಲ ನೋಡಿಕೊಂಡು ಅವತ್ತಿನ ದಿನನೇ ರಿಲೀಸ್ ಮಾಡಬೇಕು ಅಂತಿದೆ. ಆ್ಯಂಡ್ ಆಲ್ಸೋ ಔಟ್ಸೈಡ್ ಕರ್ನಾಟಕ ಕೂಡ ಎಲ್ಲಿ ಮೇಜರ್ ಕನ್ನಡ ಪಾಪ್ಯುಲೇಷನ್ ಇದೆ ವಿತ್ ಇನ್ ಇಂಡಿಯಾ, ಅದು ಎಲ್ಲ ಕಡೆ ನಾವು ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಇದು ಕೂಡ ಆಲ್ಮೋಸ್ಟ್ PC ಸೆಂಟರ್ ಆಡಿಯನ್ಸ್ ಅಂದ್ರೆ ಮಾಸ್ ಸಿನಿಮಾ, ಅದು ಕೂಡ ಅದೇ ಥರದ್ದು ಇರುತ್ತೆ ಅಂತಿದ್ದಾರೆ. ಅದು ಅಲ್ಲದೆ ಈಗ ಮಾದೇವ್ ಆದ ನಂತರ ತುಂಬಾ ಗ್ಯಾಪ್ ಆಯ್ತು, ತುಂಬಾ ಗ್ಯಾಪ್ ಇತ್ತು, ತುಂಬಾ ದೊಡ್ಡ ಸಿನಿಮಾಗಳು ಯಾವುದು ಬಂದಿರಲಿಲ್ಲ. ಸೊ ಆ ಸ್ಪ್ಯಾನಲ್ಲಿ ಯಾವ್ದಾದ್ರು ಮಧ್ಯದಲ್ಲಿ ಯಾವ್ದಾದ್ರು ಬಂದಿದ್ರೆ ಆ ಥರ? ಮಾದೇವಾಗೂ ಇದಕ್ಕೆ 4 ವಾರ ಗ್ಯಾಪ್ ಇರೋದು, ಸೊ 4-5 ವಾರ ಗ್ಯಾಪ್ ಇರೋದು. ಆ್ಯಂಡ್ ಅದು ಇನ್ನೂ ಚೆನ್ನಾಗಿ ಹೋಗ್ತಿದೆ. ನಮ್ಮ ಮೊದಲೇ ಯಾರೆಲ್ಲೋ ಥಿಯೇಟ್ರ್ ಹತ್ರ ಮದರ್ ಹತ್ರ ಹೋಗಿ 4ನೇ ವಾರನೂ ಚೆನ್ನಾಗಿ ಹೋಗ್ತಿತ್ತು ಪಿಕ್ಚರು. ಬಟ್ ಆ ಪಿಕ್ಚರ್ಗೂ ಥಿಯೇಟ್ರ್ ಸಿಗುತ್ತೆ, ನಮ್ಗೆ ಏನು ಥಿಯೇಟ್ರ್ ಕಿತ್ತಾಟ ಅನ್ನೋದು ಏನಿರಲ್ಲ. ಸೊ ಥಿಯೇಟ್ರಿಗೆ ಅವ್ರಿಗೂ ಎಷ್ಟು ಥಿಯೇಟ್ರ್ ಮಾಡ್ತಾರೆ, ಅವರು ಒಳ್ಳೆ ಡಿಸ್ಟ್ರಿಬ್ಯೂಟರ್, ಗಂಗಾಧರ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ಅವ್ರಿಗೂ ಎಷ್ಟು ಥಿಯೇಟ್ರ್ ಸಿಗುತ್ತೆ, ನಮ್ಗೆ ನಾವು ಎಷ್ಟು ಥಿಯೇಟ್ರು. ನಾಳೆ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ 2 ಪಿಕ್ಚರ್ದು ನಾಳೆ ಥಿಯೇಟ್ರ್ ಆಗಿ ಬರುತ್ತೆ.
ನಾವು ಇಬ್ಬರು ದೊಡ್ಡ ಡಿಸ್ಟ್ರಿಬ್ಯೂಟರ್ಸ್ ಇದ್ದೀವಿ. ಈಗ ಇಬ್ರು ಜೊತೆಗೆ ಮಾಡಿ ನಿಮಗೆ ವ್ಯಾಪಾರದ ದೃಷ್ಟಿಯಲ್ಲಿ ವ್ಯಾಪಾರ ಸರ್ಕಲ್ ನೋಡಿದ್ರೆ ಜಯಣ್ಣ KRG ಎರಡೂ ಹೆಸರು ಸಂಸ್ಥೆ ಬೇರೆ ಅಂದ್ರೂ ಮಾಡೋದ್ರ ಜೊತೆಗೆ ಒಂದೇ ಆಫೀಸಲ್ಲೇ ಎರಡು ಅವ್ರು ಮಾಡೋದಾಗ್ಲಿ ನಾವು ಮಾಡೋದಾಗ್ಲಿ ಒಂದೇ ಆಫೀಸಲ್ಲೇ ವ್ಯಾಪಾರ ನಡೆಯೋದು. ಸೊ ನಮ್ದಲ್ಲಿ ಆ ಥರ ನಾವು ಎಲ್ಲೂ ಹೆಸರು ಅದಕ್ಕೆ ಎಲ್ಲೂ ಹೆಸರು ಆಗಿಸಿಲ್ಲ, ಯಾಕಂದರೆ ಪ್ರೊಡ್ಯೂಸರ್ಸೇ ಡಿಸ್ಟ್ರಿಬ್ಯೂಟರ್ಸ್ ಆಗಿರೋದ್ರಿಂದ. ಬಟ್ ಔಟ್ಸೈಡ್ ಕರ್ನಾಟಕ, ನಾರ್ತ್ ಇಂಡಿಯಾ ಮತ್ತು ಬೇರೆ ಇದರಲ್ಲ, ಅದು ಇವತ್ತು ನಾಳೆ ಹೇಳ್ತೀನಿ. ಓವರ್ಸೀಸ್ ಮಾತ್ರ ಹೋಮ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಅವರು ನಮ್ಮದು ಹೊಯ್ಸಳನ್ನು ಅವರೇ ಮಾಡಿದ್ದು, ಮತ್ತು ನನಗೆ KGF 2 ಅವರೇ ಮಾಡಿದ್ದು, ಕಾಂತಾರ ಅವರೇ ಮಾಡಿದ್ದು. ಸೊ ಅವರೇ ನಮ್ಮ ರೆಗ್ಯುಲರ್ ಡಿಸ್ಟ್ರಿಬ್ಯೂಟರ್ಸ್ ಓವರ್ಸೀಸ್. ಅದನ್ನು ಹೇಳ್ತೀವಿ ಒಂದು 2-3 ಡೇಸ್ ಆದಮೇಲೆ ಅದನ್ನು ಪ್ಲ್ಯಾನ್ ಇದ್ರೆ ಹೇಳ್ತೀವಿ ಸರ್. ಈಗ ಸದ್ಯಕ್ಕೆ ಅವೆಲ್ಲ ಕೂತಿಲ್ಲ, ಈಗ ಕೂತ್ಕೋಬೇಕು, ಈಗ ಮುಗಿಸ್ಕೊಂಡು ನಾವು ಹೇಳ್ದಂಗೆ ಒಳ್ಳೆ ಒಂದು ಟೈಮ್ ಫ್ರೇಮಲ್ಲಿ ಮಾಡಿರೋದು. ಅವರು ರೋಹಿತ್ ಅವ್ರು ಹೇಳಿದ್ರು 3:30 ಎದ್ದು ಅವರು ಮಲಗಿ ಈಗ ಎದ್ದು ಬಂದಿರೋದು ಅವ್ರಿಗೆ. ಅಂದರೆ ಸ್ವಲ್ಪ ಎವ್ರಿಥಿಂಗ್ ಇಸ್ ಇನ್, ಈಗಿಂದ ಥಿಯೇಟರ್ ಬುಕಿಂಗ್ ಸ್ಟಾರ್ಟ್ ಆಗಿದೆ ಹೇಳ್ತೀವಿ. ಸದ್ಯಕ್ಕೆ ಏನಿಲ್ಲ ಸರ್, ಪಕ್ಕ ಕಾಣುತ್ತೆ. ಸರ್ ನೀವು ಹೇಳ್ತಾ ಇದ್ರಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿ ಅವ್ರು ತುಂಬಾ ಬಿಸಿ ಇದ್ದಾರೆ, ಸಿಗ್ತಾ ಇಲ್ಲ. ಸಿನಿಮಾ ರಿಲೀಸ್ ಆದ್ಮೇಲೆ 2 years ನೀವು ಬಿಸಿ ಆಗ್ತೀರಾ, ನಿಮ್ಮ ಕಾಲ್ ಶೀಟು ರೋಹಿತ್ ಸರ್ ಸಿಗಲ್ಲ ಅಂತ ಒಂದು ಇಂಟರ್ವ್ಯೂನಲ್ಲಿ ರೋಹಿತ್ ಸರ್ ಹೇಳ್ತಾ ಇದ್ರು. ಸೊ ಅಷ್ಟೊಂದು ಎಕ್ಸ್ಪೆಕ್ಟೇಷನ್, ಅಷ್ಟೊಂದು ಆತ್ಮವಿಶ್ವಾಸ ನಿಮ್ಮ ಮೇಲೆ ಅವ್ರಿಗಿದೆ. ಸೊ ಅವ್ರ ಮೇಲೆ ನಿಮ್ಗೆ ಎಷ್ಟಿದೆ? ಆಫ್ಟರ್ ಲೆಕ್ಕ ಆದ್ಮೇಲೆ 2 ವರ್ಷ ಅವ್ರು ಸಿಗಲ್ವಾ ಅಥವಾ ನೀವು ಅವ್ರಿಗೆ ಸಿಗಲ್ಲ? ಆಲ್ರೆಡಿ ನೆಕ್ಸ್ಟ್ ಫಿಲ್ಮ್ ಬಗ್ಗೆ ಮಾತಾಡಕ್ಕೆ ಶುರು ಮಾಡಿದ್ದೀನಿ. ಆಮೇಲೆ ಡಿಸ್ಕಸ್ ನಡೀದೆ. ಅಂಡ್ ಈ ಫಿಲ್ಮ್ ಆದ್ಮೇಲೆ ನಾನು ನೆಕ್ಸ್ಟ್ ಇನ್ನೊಂದು ಫಿಲ್ಮ್ ಶುರು ಆಗ್ತಾ ಇದೆ. ಇಲ್ಲ ನಮ್ದು ಸೂರಿ ಸರ್ದು ಶೂಟಿಂಗ್ ಶುರು ಆಗುತ್ತೆ ನೆಕ್ಸ್ಟ್ ಈ ಫಿಲ್ಮ್ ಮುಗಿದ್ಮೇಲೆ. ಬಟ್ ಅದಾದ್ಮೇಲೆ ಯಾವ್ದು ಸದ್ಯಕ್ಕೆ ಕನ್ಫರ್ಮ್ ಆಗಿಲ್ಲ. ಬಟ್ ನಾವು ಡಿಸ್ಕಷನ್ ಅಲ್ಲಿ ಅಂತೂ ಇದ್ದೀವಿ. ಕಾಂಪಿಟೇಷನ್ ಅಥವಾ ಕಾಂಪಿಟೇಟರ್ ಅಂತ ಬಂದಾಗ ಹೊರಗಿನ ಯಂಗ್ಸ್ಟರ್ಸ್ ಗಳಿಗಿಂತ ನಿಮ್ಮ ಮನೆಯಲ್ಲೇ ಇದ್ದಾರೆ. ಸಟಲ್ಡ್ ಆಕ್ಟಿಂಗಿಗೆ ವಿನಯ್ ಸರ್ ಅಂಡ್ ನೀವು ಮತ್ತೆ ಮುಗ್ಧತೆಗೆ ಇಬ್ರು ಬ್ರಾಂಡ್ ಅಂಬಾಸಿಡರ್ ಅನ್ನೋದು ನಿಮ್ಮ ಟೀಮಲ್ಲೇ ಹೊರಗಡೆ ಇಂಟರ್ವ್ಯೂಗಳಲ್ಲಿ ಕೆಲವರು ಹೇಳಿದ್ರು. ಸೊ ಮನೆಯಲ್ಲಿ ಇರ್ತಕ್ಕಂಥ ಅಣ್ಣ ಅಥವಾ ಸಹೋದರ ನಿಮ್ಗೆ ಎಷ್ಟು ಕಾಂಪಿಟೇಷನ್ ಆಗ್ತಾ ಇದೆ? ಯಾಕಂದ್ರೆ ಬ್ಯಾಂಗಲ್ ಬಂಗಾರಿ ಸಾಂಗು ಒಂದೇ ತಿಂಗಳಲ್ಲಿ 17 million, ಮುಂಗಾರು ಮಳೆ ಸಿನಿಮಾ ಸಾಂಗು 40 million ಆಗಿದೆ. ಅದು 5 months ಆಗಿದೆ ರಿಲೀಸ್ ಆಗಿ. ಸೊ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಕೊಡ್ತೀವಿ ಹಾಡುಗಳ ಮೂಲಕ. ಸೂಪರ್ ಅಲ್ವಾ, ಇವಾಗ 2 ಸೂಪರ್ ಆಗಿರೋ ಹಾಡು ಬಂತು. ನಮ್ಗೆ ಅದೇ ಖುಷಿ, ನಮ್ಮ ಮನೆಯಿಂದಲೇ 2 ಸೂಪರ್ ಹಿಟ್ ಹಾಡು ಬಂತ. ಬಟ್ ಡೆಫಿನೆಟ್ಲಿ ನಾವು ಯಾವಾಗ್ಲೂ ಹೇಳ್ದಂಗೆ ಇನ್ನೂ ಜಾಸ್ತಿ ಆಕ್ಟರ್ಗಳು ಬೇಕು, ಡೈರೆಕ್ಟರ್ಸ್ ಬೇಕು, ಸಿನಿಮಾಗಳು ಜಾಸ್ತಿ ಬರಬೇಕು. ಸೊ ಕಾಂಪಿಟೇಷನ್ ಇದ್ದಷ್ಟು ಇಂಡಸ್ಟ್ರಿಗೆ ಒಳ್ಳೇದು. ಸಿನಿಮಾದ ಸಾಂಗ್ 17 million, ಬಟ್ ನೀವು ಹಾಕಿರೋ ನಿಮ್ಮ ಅಮ್ಮ ಮತ್ತೆ ಅಪ್ಪಾಜಿ ಮತ್ತೆ ವಿನಯ್ ಸರ್ ಇರೋದು ಒಂದು ರೀಲೇ 8 million ಆಗಿದೆ ಸರ್. ಸೊ ನಮ್ಮನೆ ಬಂಗಾರಿ ನಮ್ಮ ಅಮ್ಮ ಅಂತ ಹೇಳಿದಾಗ ಅಥವಾ ಆ ಹಾಡು ಕೇಳಿದಾಗ ಅಮ್ಮನ ರಿಯಾಕ್ಷನ್ ಹೇಗಿತ್ತು, ಅಶ್ವಿನಿ ಮ್ಯಾಮ್ ರಿಯಾಕ್ಷನ್ ಹೇಗಿತ್ತು? ನಾನು ಹೇಳಿದ ನಮ್ಮ ಅಮ್ಮ ಯಾವಾಗಲೂ ಬಳೆಯಾಗಿ ಹಿಂಗೆ ಮಾಡಿದ ತಕ್ಷಣ ಹಿಂಗೆ ಅಂತ ಇರ್ತಾರೆ ಅವರು. ಬಟ್ ಅಫ್ಕೋರ್ಸ್ ಆ ಸಾಂಗ್ ಇವತ್ತು ಎಲ್ರಿಗೂ ಇಷ್ಟ ಇದೆ. ಅದೇ ಥರ ನಮ್ಮ ಮನೇಲಿರೋರ್ಗೂ ಪ್ರತಿಯೊಬ್ಬರಿಗೂ ಇಷ್ಟ ಇದೆ. ರೋಹಿತ್ ಸರ್ ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಅದ ಜರ್ನಿ ದಯವಿಟ್ಟು ಗಮನಿಸಿನಲ್ಲಿ ಕಾರ್ತಿಕ್ ಸರ್ ಇದ್ದಂಗಿದ್ರಿ. ಸೊ ಈ ಟ್ರಾನ್ಸ್ಫಾರ್ಮೇಶನ್ ನೀವು ಬೇಕು ಅಥವಾ ಬೇರೆ ಹೀರೋಗಳಿಗೆ ಕಾಂಪಿಟೇಟ್ ಕೊಡಬೇಕು ಅಂತ ಕ್ಲಾಸ್ ಆಗಿದ್ದ? ಇಲ್ಲ, ಜಸ್ಟ್ ದಟ್ ವಿ ವಾಂಟೆಡ್. ಕೋವಿಡ್ ಟೈಮ್ಸ್ ಅಲ್ಲಿ ಬೇರೆ ಕೆಲಸ ಇರಲಿಲ್ಲ ನಮಗೂ. ಸೊ ಒಂದು ಹೆಲ್ತ್ ಕಾನ್ಶಿಯಸ್ ಆಗೋಣ ಅಂದ್ಬಿಟ್ಟು ಪ್ರಾಬ್ಲಿ ಒಂದೂವರೆ ವರ್ಷ ಡಯಟು, ಸೈಕ್ಲಿಂಗ್ ಅದು ಇದು ಮಾಡಿ ಇಳಿಸಿದ್ವಿ. ಕಾರ್ತಿಕ್ ಸರ್ ಏನು ಆ್ಯಕ್ಚುಲಿ ಅವ್ರು ಹಿಂಗಿದ್ರೆ ಚಂದ. ಸರ್ ಸಿನಿಮಾ ನಿಂತು ಹೋಗುತ್ತೆ, ಉತ್ತರಾಖಂಡ ಪಾಸ್ ಆಗುತ್ತೆ. ಸೊ ಆ ಟೈಮಲ್ಲಿ ನಿಮಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅವಾಗ ಮಗಳು ಬರ್ತಾಳೆ ನಿಮ್ಮ ಬದುಕಲ್ಲಿ. ಸೊ ಅವಳ ಬಂದ ಕ್ಷಣದಿಂದ ಎಕ್ಕ ಸಿನಿಮಾ ಶುರು ಆಗುತ್ತೆ. ಅವಳು ಬಂದಿದ್ದ ಗಳಿಗೆನೇನ ಎಕ್ಕ ಶುರು ಆಗಿದ್ದ ಕಾರಣ 10 ದಿನದಲ್ಲಿ ಎಷ್ಟು ಖುಷಿ ತಂದಿದೆ. ಸೆಪ್ಟೆಂಬರ್ 10 ಅವಳು ಹುಟ್ಟಿದ್ದು. ನಾವು ಪ್ರಾಬಬ್ಲಿ ಅದಾದ್ಮೇಲೆ ಒಂದು ವಾರದಲ್ಲೂ ಏನೋ ಇನ್ನು ಡಿಸ್ಕಷನ್ ಶುರು ಮಾಡಿದ್ವಿ. ಆ್ಯಂಡ್ ಲಕ್ಕಿ ಚಾರ್ಮ್, ಡೆಫಿನೆಟ್ಲಿ ಲಕ್ಕಿ ಚಾರ್ಮ್ ನೋಡಿ. ಬ್ಯಾಂಗಲ್ ಬಂಗಾರಿ ಹಾಡು ಹುಟ್ಟೋದಕ್ಕೆ ರೀಸನ್, ಒನ್ ಆಫ್ ದಿ ರೀಸನ್ ಮಗ. ಅದು ನಾಗಾರ್ಜುನ ಶರ್ಮನೆ ಕೇಳ್ಬೇಕು ನೀವು. ಅಲ್ಲ, ಬಟ್ ಅಫ್ಕೋರ್ಸ್ ನನ್ನ ಮನೆ ಬ್ಯಾಂಗಲ್ ಬಂಗಾರಿ ಅವಳೇನೆ. ಇವಾಗ ಸರ್ ಮನೆಗೆ ಹೆಂಗೆ ಅವ್ರ ತಾಯಿನ, ನಮ್ಮ ಮನೆಯಲ್ಲಿ ಎಲ್ಲ ನಮ್ಮದು ವಿಮೆನ್ಸ್ ಕ್ರಿಕೆಟ್ ಅಸೋಸಿಯೇಷನ್ ಎಲ್ಲರೂ ಹೆಂಗಸ್ರೇ ಇರೋದು ನಮ್ಮ ಮನೇಲಿ. ನಾನು ನಮ್ಮ ಅಣ್ಣನ ಬಿಟ್ಟಿನೆಲ್ಲ ಹೆಣ್ಮಕ್ಳು, ನಮ್ಮ ಅತ್ತಿಗೆ, ನಮ್ಮ ವೈಫು, ನನ್ನ ಅಮ್ಮ. ಸೊ ಅದೇ ಬ್ಯಾಂಗಲ್ ಬಂಗಾರಿನೇ ಎಲ್ಲರೂ. ಎಲ್ಲೋ ಒಂದ್ ಕಡೆ ಇಂಟರ್ವ್ಯೂನಲ್ಲಿ ಹೇಳಿ ಕೇಳಿಸ್ಕೊಂಡೆ, ನಮ್ಮ ಇಂಡಸ್ಟ್ರಿಯಲ್ಲಿ ಸಿನಿಮಾನ ಸಕ್ಸಸ್ ಸಂಭ್ರಮಿಸಲ್ಲ, ಬೇರೆಯವ್ರು ಬೇರೆ ಟೀಮ್ ಸಿನಿಮಾ ಸಕ್ಸಸ್ ಆದ್ರೆ ಬೇರೆ ಟೀಮ್ನವ್ರು ಅದನ್ನ ಸಂಭ್ರಮಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕೆ ಆ ಥರ ಅನಿಸ್ತಿದೆ? ಅಲ್ಲ, ಇಲ್ಲೇ ಇವಾಗ ನೋಡಿ, ನಮ್ಮ ಮಾದೇವ ಗೆದ್ದಿರೋದು ನಮ್ಗೆ ಇತಿಹಾಸನೇ ಇದೆಯಲ್ಲ. ಅದು ನಾಟ್ ಇವನ್ 4 weeks ಅಲ್ವಾ ಸರ್, 4 ವಾರ ಆಗಿದೆ ಮಾದೇವ ಗೆದ್ದಿದೆ ನಮ್ಮ ಪ್ರಕಾರ. ಯಾಕೆಂದ್ರೆ ಕಮರ್ಷಿಯಲಿ ಇಟ್ ಈಸ್ ಡೂಯಿಂಗ್ ಗುಡ್. ನಾವು ಯಾರು ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇಲ್ಲ. ನಾವು 6 ತಿಂಗಳು ಸರಿಗೆ ಮಾಡಿಲ್ಲ ಅಂತ ಮಾತಾಡ್ತಾ ಇದೀವಿ. ಅದ್ರ ಬದಲು ಮಾದೇವ ಗೆದ್ದಿದೆ ಅಂತ ಮಾತಾಡ್ಬೋದಿತ್ತಲ್ಲ ಇವತ್ತು.
ಸಣ್ಣ ಸೆಲೆಬ್ರೇಷನ್ ಅಲ್ವಾ ಅದು. ದಯವಿಟ್ಟು ಗಮನಿಸಿ, ಇಲ್ಲಿ ಕಮರ್ಷಿಯಲಿ ಗೊತ್ತಿಲ್ಲ, ಅವರು ಕೃಷ್ಣ ಅವರು ಹೇಳ್ಬೇಕು ಪ್ರೊಡ್ಯೂಸರು. ಬಟ್ ಐ ಥಿಂಕ್ ಅವರು ಹಾಕಿದ ಬಜೆಟ್ಗೆ ಏನು ಅಂತ ಏನು ಲಾಸ್ ಅಂತದ್ದೇನಂತೂ ಏನಪ್ಪ 100% ಆಗಿಲ್ಲ. ಅದರಲ್ಲಿ 2 ಕತೆ ತುಂಬ ಚೆನ್ನಾಗಿತ್ತು. ಅದು ಆಂಥಾಲಜೀಸ್ ಇರೋದ್ರಿಂದ ನನಗೆ ಭಾಳ ತುಂಬ 2 ಕತೆ ತುಂಬ ಇಷ್ಟ ಆಯಿತು. ಅದಕ್ಕೆ ಮುಂಚೆ ಅವ್ರು ಒಂದು ಜಸ್ಟ್ ಅಷ್ಟಲ್ಲೇ ಮಿಸ್ಸು ಅಂತ ಅಂದ್ಬಿಟ್ಟು ಒಂದು ಟೆಲಿಫಿಲ್ಮ್ ಥರ ಮಾಡಿದ್ರು 1.5 hour. ನಾನು ಅಲ್ಲಿ ಅವಾಗಿಂದ ಅವ್ರು ಟಚಲ್ಲಿದ್ದೆ. ಸೊ ಅಲ್ಲಿ ವರ್ಕ್ ನೋಡಿದ್ವಲ್ವ, ಆಮೇಲೆ ಕತೆ ಬಂದು ಹೇಳಿದಾಗ ರತ್ನ ಪ್ರಪಂಚ ಇನ್ಸ್ಟೆಂಟ್ ಅದು ಆ ಲೈನೇ ನಮಗೆ ಭಾಳ ಇಷ್ಟವಾಗಿದೆ. ಸೊ ಆ ವರ್ಕ್ ನೋಡಿರೋದ್ರಿಂದನೇ ಕೊಟ್ಟಿದ್ದೀವಿ. ಇಲ್ಲ ಹೊಸಬ್ರು ಬಂದಾಗ ಕೊಡೋಕ್ಕಾಗಲ್ಲ ಅಂದ್ರೆ ಕತೆ ತಂದಿದ್ರು, ಅದರಿಂದ ಕೊಡ್ತೀವಿ. ಯಾರಾದ್ರೂ ಈಗ ನಾನಿಲ್ಲ ಅಂದರೆ ಯಾರೋ ಇನ್ನೊಬ್ರು ಪ್ರೊಡ್ಯೂಸರ್ ಸಿಗೋರು ಅವ್ರಿಗೆ. ಅದು ಏನು ಇಟ್ ವಾಸ್ ಐ ವಾಸ್ ಲಕ್ಕಿ ಟು ಹ್ಯಾವ್ ಹಿಮ್, ಹಿ ವಾಸ್ ಲಕ್ಕಿ ಟು ಹ್ಯಾವ್ ಮೀ ಅಷ್ಟೇ, ಆ ಥರ. ಜೂನಿಯರ್ ಅಲ್ಲಿ ವೈರಲ್ ವೈರಿ ಅಂತ ಇದೆ, ಎಕ್ಕಾದಲ್ಲಿ ಬ್ಯಾಂಗಲ್ ಬಂದರೆ ಇದು 2 ಕಾಂಪಿಟೇಷನ್ ನೋಡ್ತಾರೆ. ಆ ಕಡೆ ಶ್ರೀಕುಲ ಇದ್ರ ಬಗ್ಗೆ ಮೇಲೆ ಹೇಳ್ತೀವಿ ಸರ್. ನಮ್ಮದು ಬ್ಯಾಂಗಲ್ ಬಂಗಾರಿ ಅವ್ರದಕ್ಕೆ 1 month ಮುಂಚೆ ರಿಲೀಸ್ ಆಗಿತ್ತು. ನಮ್ಮದು ತುಂಬ ಚೆನ್ನಾಗಿ ಓಡ್ತಾ ಇದೆ, ಆ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ, ಅವ್ರದ್ದು ಸಖತ್ತಾಗಿ ಓಡ್ತಾ ಇದೆ. ಸೊ ಖುಷಿ ಅಲ್ವಾ ಸರ್, ಅದು ಕನ್ನಡದಲ್ಲೂ ರಿಲೀಸ್ ಆಗಿದೆ, 2 ಚೆನ್ನಾಗಿ ಆಗ್ತಾ ಇದೆ, 2 ಜನ ಅಷ್ಟೇ ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಇಟ್ಸ್ ನೈಸ್. ಬ್ಯಾಂಗಲ್ ಬಂಗಾರಿ ಹಿಟ್ ಆದ್ರಿಂದ ಎಷ್ಟು ಜನ ನಿಮ್ಗೆ ಬ್ಯಾಂಗಲ್ ಕೊಟ್ಟರು? ಅವರೇ ಕೊಟ್ಟರು, ಅವರೇ ಫಸ್ಟ್ ಕೊಟ್ಟಿದ್ದು, ಫಸ್ಟ್ ಡೇ ಫಸ್ಟ್ ಶೋ ನವೀನ್ ಅವರು. ಬಟ್ ತುಂಬ ಜನ ಕರೀತಾರೆ, ಅಂದರೆ ಅವರು ಹೆಂಡತಿ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದು ಪಾಪ. ಸೊ ತುಂಬ ಜನ ಇವಾಗ ಕರೀತಾರೆ ಬ್ಯಾಂಗಲ್ ಬಂಗಾರಿ ಅಂತ. ಸೊ ತುಂಬ ಖುಷಿ ಆಗುತ್ತೆ. ಈಗ ಸದ್ಯಕ್ಕೆ ನ್ಯೂಸ್ ಚಾನೆಲ್ಸ್, ಟಿವಿ ಚಾನೆಲ್ಸ್ ಇಂಟ್ರೊಡ್ಯೂಸ್ ಮಾಡಬೇಕು. ಅಂಡ್ ನೀವೆಲ್ಲ ಪ್ರೀ ರಿಲೀಸ್ ಇವೆಂಟ್ ಇದೆ ಹುಬ್ಳಿಗೆ. ಅಲ್ಲಿ ಹುಬ್ಳಿಗೆ ಒಂದು ವಿಸಿಟ್ ಇದೆ ಅಷ್ಟೇ. ಬಟ್ ನಾವಿನ್ನೂ ಟೈಮ್ ಲೈನ್ ನೋಡ್ತಾ ಯಾಕಂದ್ರೆ ಇನ್ನೂ ಇಂಟರ್ವ್ಯೂಸ್ ಸುಮಾರು ಬಾಕಿ ಇದೆ, ಅದು ನೋಡಿಕೊಂಡು ಪ್ಲಾನ್ ಮಾಡ್ತಾ ಇದ್ದೀವಿ. 25th ನೈಟ್ ಅದು ಕ್ಯಾನ್ಸಲ್ ಆಯಿತು. ಯಾಕಂದರೆ ಅಲ್ಲಿ ರೆಡ್ ಅಲರ್ಟ್ ಕರೆದಿದ್ರು ಅಂತ ಅಲ್ಲಿರೋ ಕಮಿಷನರ್ ಆಫ್ ಪೊಲೀಸ್ ಶಶಿಕುಮಾರ್ ಅವರು ಪಾಪ ಒಂದು ಸೂಪರ್ಬ್ ಆಗಿ ಒಂದು ಹಾಡಿ ಬ್ಯಾಂಗಲ್ ಬಂಗಾರಿ ರೀಲ್ ಮಾಡಿದ್ರು. ಅವರು ಕಮಿಷನರ್ ಹುಬ್ಳಿ ಡಿಸ್ಟ್ರಿಕ್ಟ್ಗೆ ಅವರು ಕಮಿಷನರ್ CP ಅವರು ಅವ್ರ ಕಡೆಯಿಂದ ಕರೆದಿದ್ರು. ಬಟ್ ಮಳೆಯಿಂದ ಕ್ಯಾನ್ಸಲ್ ಆಯಿತು. ಸೊ ಈ ಥರದ ಒಂದು 2-3 ಮಳೆ ಇರೋದ್ರಿಂದ ಕೆಲವು ಕಡೆ ಇದೆ, ನೋಡ್ಕೊಂಡು ಮಾಡ್ತೀವಿ. ಬಟ್ ಥಿಯೇಟರ್ ರೌಂಡ್ಸ್ ಅಂತೂ ಹೋಗಿರ್ಬೋದು. ಸರ್, ಇವಾಗ ಸರ್ ನಿಮ್ಮಲ್ಲಿ ಮಗುನೂ ಇದ್ದಾನೆ, ಮೃಗನೂ ಇದ್ದಾನೆ. ಮನೇಲಿ ಮಗು ಯಾರು, ಮೃಗ ಯಾರು? ಈ ಇಬ್ಬರಲ್ಲೂ 2 ಇದೆ, ಬಟ್ ಯಾರು ನೋಡಿಲ್ಲ ಅಷ್ಟೇ. ಮನೇಲಿ ಹೇಗಿರ್ತೀರಾ ಅಂತ? ಮನೇಲಿ ಹೆಂಗಿರ್ತೀರಂದ್ರೆ ಈ ಪಾಮರಿಗೆ ತೋರಿಸ್ತೀನಿ. ಚಾಕಿ ಸಿನಿಮಾಗೂ ಇದಕ್ಕೂ ಲಿಂಕ್ ಇಲ್ಲ ಅಂತ ಸುಮಾರು ಇಂಟರ್ವ್ಯೂ ಅಲ್ಲಿ ಹೇಳ್ತಿದ್ರಿ. ಆದ್ರೂ ಫ್ಯಾನ್ಸ್ ಅದನ್ನ ಇನ್ನೂ ಕಂಪ್ಯಾರಿಸನ್ ಮಾಡೋದು ನಿಲ್ಸಿಲ್ಲ. ಸೊ ಅದ್ರ ಬಗ್ಗೆ ಲಿಂಕ್ ಇಲ್ಲ. ಓಕೆ, ಬಟ್ ಆ ಗೆಟಪ್ಸ್ ಅನ್ನೆಲ್ಲ ಇವಾಗ ಅದು ಕೆಲವೊಂದಿಷ್ಟು ನಾನು ಕಮೆಂಟ್ ಮಾಡಿದೆ, ಇದು ಪಬ್ಲಿಸಿಟಿ ಅಲ್ಲ, ಕಂಪ್ಯಾರಿಸನ್ ಮಾಡಿ ಅವ್ರಿಗೆ ಇಷ್ಟ ಆಗಿದೆಲ್ಲ ಅದು ಖುಷಿ. ಏನಾಗ ಇಷ್ಟ ಆಗಿಲ್ಲ ಅಂದ್ರೆ ಕಷ್ಟ ಆಗೋದು. ಬಟ್ ಅಫ್ಕೋರ್ಸ್ ಈಗ ಎಲ್ಲೋ ಒಂದ್ ರೀತಿ ಅವ್ರನ್ನ ನೆನೆಸ್ತಿದೆ ಅನ್ನೋದಂದ್ರೆ ಅದು ಸಂತೋಷನೇ, ಖಂಡಿತ ಸಂತೋಷ. ನೀವು ಮತ್ತು ಮೇಡಮ್ ಅವರು ಒಳ್ಳೆ ಡ್ಯಾನ್ಸರ್ಸ್. ಈ ಸಿನಿಮಾದಲ್ಲಿ ನಿಮ್ಗೆ ಏನಾದರೂ ಆ ಡ್ಯಾನ್ಸ್ ಅನುಕೂಲ ಆಯ್ತು? ನೀವು ಮತ್ತು ಮೇಡಮ್ ಅವರು ಒಳ್ಳೆ ಡ್ಯಾನ್ಸರ್ಸು. ಸೊ ಆ ಡ್ಯಾನ್ಸ್ ನಿಮ್ಮಲ್ಲಿ ಈ ಸಿನಿಮಾದಲ್ಲಿ ನೋಡ್ಬೋದು. ಇಲ್ಲ, ಅದು ಒಂದು ಬ್ಯಾಂಗಲ್ ಬಂಗಾರಿ ಅಂತ ಸಾಂಗ್ ಇತ್ತು. ಇಲ್ಲ, ಅಫ್ಕೋರ್ಸ್ ಆ ಡ್ಯಾನ್ಸ್ ಮಾಡಿದ್ದಲ್ಲಪ್ಪ, ಅಂದ್ರೆ ಫುಲ್ ಸಾಂಗ್ ಬಿಟ್ಟಿಲ್ಲ, ಅದ್ರ ಇನ್ನೊಂದು ಕೆಲವು ಮೂಮೆಂಟ್ಸ್ ಇದೆ. ಇಲ್ಲ, 1 month. 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 1 month
ನಾವು ಮಾಡೋ ಪ್ರಮೋಷನ್ಗಿಂತ ಸಿನಿಮಾ ಅದೇ ಪ್ರಮೋಷನ್ ಸಿನಿಮಾ ಪ್ರಮೋಷನ್ ಸಿನಿಮಾ ಟೀಮ್ನ ಹಿಂದಿಕ್ತಾರೆ ಅದೇ ದಟ್ ಈಸ್ ಆಕ್ಚುಲಿ ಅದೇ ಅಲ್ವಾ ಪವರ್ ಅಂದ್ರೆ ಒಂದು ಸಿನಿಮಾ ಕಂಟೆಂಟ್ ಮಾತಾಡ್ತಾ ಇದೆ ಅಂದ್ರೆ ಐ ಡೋಂಟ್ ಥಿಂಕ್ ದಟ್ ಇದಕ್ಕಿಂತ ಒಳ್ಳೆ ಕಾಂಪ್ಲಿಮೆಂಟ್ ಇಲ್ಲ. ಒಳ್ಳೇದು, ವೆರಿ ಆಕ್ಚುಲಿ ತುಂಬಾ ಒಳ್ಳೆ ಬೆಳವಣಿಗೆ. ಯಾಕೆಂದ್ರೆ ಸಿನಿಮಾ ಗೆಲ್ಬೇಕು, ಅದರಿಂದ ನಾವೆಲ್ಲರೂ, ನಮ್ಮಿಂದ ಸಿನಿಮಾ ಯಾವತ್ತೂ ಆಗಲ್ಲ. ಸಿನಿಮಾಯಿಂದಾನೇ ನಾವು ರತ್ನ ಪ್ರಪಂಚದಿಂದ ರೋಹಿತ್ ಬದುಕಿ, ಎಕ್ಕಾಯಿಂದ ಇನ್ನೊಬ್ರು ಆಗ್ತೀವಿ. ಸೊ ಐ ಥಿಂಕ್ ಅದೇ ಬೆಟರ್. ಈಗ ನಾಳೆ ಈಗ ನನ್ನನ್ನು ನೀವು ಮಾತಾಡಿಸ್ಬೇಕಾದ್ರೆ ರತ್ನ ಪ್ರಪಂಚ ಮಾಡಿದ್ನಲ್ಲ ಅವನು ಅಂತೀರ ಹೊರತು ರೋಹಿತ್ ಮಾಡಿದ್ ರತ್ನ ಪ್ರಪಂಚ ಅಂತ ಯಾರು ಹೇಳಲ್ಲ. ಹಾಗಾದ್ರೆ ತಾಯಿಯಿಂದ ಮಗು, ಎಕ್ಕಾಯಿಂದ ನಾವು ಇವಾಗ ಆಕ್ಚುಲಿ ಯುವ ಸಿನಿಮಾಗೆ ಸಾಕಷ್ಟು ಪ್ರಶಂಸೆ ಅಂತೂ ತುಂಬ ಸಿಕ್ಕಿರುತ್ತೆ, ಜಾಸ್ತಿನೇ ಸಿಕ್ಕಿರುತ್ತೆ. ಬಟ್ ಆದರೆ ವರ್ಸ್ಟ್ ಕ್ರಿಟಿಸಿಸಮ್ ಕೂಡ ಸಿಕ್ಕಿರಬಹುದು ನಿಮಗೆ ಆ ಸಿನಿಮಾಗೆ. ನಿಮಗೆ ಸಿಕ್ಕಿದಂತಹ ವರ್ಸ್ಟ್ ಕ್ರಿಟಿಕ್ ಏನು ಅಂತ ಆ ಸಿನಿಮಾದಲ್ಲಿ, ಪ್ಲಸ್ ಇದರಲ್ಲಿ ಡಿಫ್ರೆಂಟ್ ಆಗಿ ಕಾಣಿಸ್ಕೊಳ್ಬೋದು ನೀವು, ಮತ್ತು ನಿಮ್ಮಲ್ಲೇ ಸಾಕಷ್ಟು ಅನ್ಲರ್ನಿಂಗ್ ಅಂತೂ ಆಗಿರುತ್ತೆ ಡೆಫಿನೆಟ್ಲಿ. ಸೊ ಅದು ಯಾವ್ದಾಗಿದೆ? ನಿಮ್ ಪ್ರಕಾರ ವರ್ಸ್ಟ್ ಕ್ರಿಟಿಕ್ ಏನಿರ್ಬೋದು ನಿಮ್ಗೆ? ಅಲ್ಲ, ನೀವು ನೋಡಿದ್ರೆ ತಾನೇ ಸಿನಿಮಾ? ನಾನು ನೋಡಿದ್ದೀನಿ. ನೀವ್ ಹೇಳಿ. ನನಗೆ ಖುಷಿ ಆಗಿದೆ. ಬಟ್ ನಿಮಗೊಂದು ಕ್ರಿಟಿಕ್ ಅಂತ ಬಂದಿರುತ್ತೆ ಏನಾದ್ರು? ಒಂದೇ ಹೇಳ್ತೀನಿ, ಎಲ್ಲೋ ಒಂದ್ ಕಡೆ ಇಲ್ಲದೆ ಅದು ನನ್ಗೆ ಕ್ರಿಟಿಕ್ ತರಾನು ಇತ್ತು, ಅಪ್ರಿಸಿಯೇಷನ್ ತರಾನು ಇತ್ತು. ಸುಮಾರು ಜನ ಹೇಳಿದ್ರು ಫಸ್ಟ್ ಸಿನಿಮಾ ತರಾನೇ ಅನ್ಸಲ್ಲ ಅಂದ್ರು. ಸುಮಾರು ಜನ ಈಗ ಫಸ್ಟ್ ಸಿನಿಮಾನೇ ಮಾಡಿಲ್ಲ ನಾನು. ಸೊ ಎರಡನ್ನೂ ಒಂದೇ. ಸರ್ ಅನ್ಲರ್ನಿಂಗ್ ಏನಾಗಿದೆ ಅಂದ್ರೆ ನಿಮ್ಮಲ್ಲೇ ಒಂದು ಕೆಲವೊಂದಿಷ್ಟು ಅನ್ಸಿರುತ್ತೆ ನಿಮಗೆ, ಇನ್ನೇನೋ ಬೆಟರ್ ಆಗ್ಬೇಕಿತ್ತು. ಕಲಿತಾ ಇರ್ತೀನಿ, ಅಫ್ಕೋರ್ಸ್ ಎವ್ರಿ ಡೇ ಕಲಿಯೋದಂತೂ ಇದ್ದೇ ಇದೆ. ಅದೇ ತರ ಈ ಸಿನಿಮಾ ಮುಖಾಂತರ ಸಿಕ್ಕಾಪಟ್ಟೆ ಕಲಿತೀನಿ. ಸರ್ ರೋಹಿತ್ ಸರ್, ಆ್ಯಕ್ಚುಲಿ ಫಸ್ಟ್ ಇವನ್ ಸಂದೀಪ್ ಕೇಳಿದ ಪ್ರಶ್ನೆಗೆ ಫಾಲೋ ಅಪ್ ಇದು. ಫಸ್ಟ್ ಹಾಫ್ ಅಂತ ನಾವು ಲಾಸ್ಟ್ ಇಯರ್ ಮತ್ತು ಈ ಇಯರ್ ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ, ಇಂಡಸ್ಟ್ರಿ ಹಿಂಗೆ ನಡೆಯೋದು ಅಷ್ಟು ನಮಗೆ ಫಸ್ಟ್ ಆಫ್ ಆಲ್ ಈಗ ನಾವು ಕೂಡ ಡಿಪೆಂಡೆಂಟ್ ಅಂದರೆ ರಿಪೋರ್ಟರ್ಸ್ಗಳಾಗಿ ಅಥವಾ ಸಿನಿಮಾ ಜರ್ನಲಿಸ್ಟ್ಗಳಾಗಿ ನಾವು ಚಿತ್ರರಂಗದ ಮೇಲೆ ಡಿಪೆಂಡ್ ಆಗಿರೋದು. ಅಂದರೆ ಈ ರೀತಿ ಯಾವುದೋ ಒಂದು ಟೈಮಲ್ಲಿ ನಡೆಯುತ್ತೆ, ಯಾವುದೋ ಒಂದು ಟೈಮಲ್ಲಿ ನಡೆಯಲ್ಲ. ಆ ಥರ ಇದ್ದರೆ ನಮಗೂ ಒಂಥರ ಆಶಾದಾಯಕ ಬೆಳವಣಿಗೆ ಅಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಸೊ ನಿಮ್ಮ ಟೀಮಿಂದ ನಾವು ಎಕ್ಸೆಪ್ಷನಲಿ ಒಳ್ಳೇದಿರುವಂತಹ ಕಂಟೆಂಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಆ್ಯಕ್ಚುಲಿ. ಸೊ ಅದನ್ನು ಡೆಲಿವರ್ ಮಾಡೋಕ್ಕಾಗುತ್ತಾ ನಿಮ್ಮ ಟೀಮಿಂದ? ಅಲ್ಲ, ಈಗ ಏನು ಗೊತ್ತಾ, ಎಲ್ಲ ಸಿನಿಮಾ ಮಾಡೋರು ಈಗ ಅವ್ರು ಹೇಳ್ದಂಗೆ 130 ಸಿನಿಮಾ ಮಾಡೋರು ನಾವು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತಲೇ ಬರ್ತೀವಿ. ಯಾರೋ ನಾವು ಕೆಟ್ಟ ಸಿನಿಮಾ ಮಾಡಿದ್ದೀವಿ ಆದರೂ ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ ಯಾರು ಬಂದು ಮುಂದೆ ಕೂತ್ಕೊಳ್ಳೋದಿಲ್ಲ. ಈ ಸಿನಿಮಾ ನಾನು ಒಳ್ಳೆ ಸಿನಿಮಾ ಮಾಡಿದ್ದೀನಿ, ಕೆಟ್ಟ ಸಿನಿಮಾ ಮಾಡಿದ್ದೀನಿ, ನಾನು ಹೇಳ್ಕೊಬೋದು ನಾನು ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ, ನೋಡಿದವ್ರು ಹೇಳಬೇಕಾಗಿದೆ. ಬಟ್ ನಮಗೇನು ಅಂತಂದರೆ, ನಮ್ಮ ಸೂಕ್ಷ್ಮತೆಗೆ ತಕ್ಕಂಗೆ ಏನು ಸಿನಿಮಾ ಮಾಡಬೇಕು, ಏನು ಕಟ್ಕೊಡ್ಬೇಕು, ಇವತ್ತಿನ ಪೀಳಿಗೆಗೆ ಅಥವಾ ಇವತ್ತು ಯಾರು ಜನ ಬರ್ತಾ ಇದ್ದಾರೆ ಥಿಯೇಟರ್ಸ್ಗೆ ಅವ್ರಿಗೆ ನಾವು ತೋರಿಸ್ಬೇಕು ಅಂತ ಇದೀವೋ ಆ ರೀತಿಯ ಒಂದು ಸಿನಿಮಾ ಕಟ್ಕೊಟ್ಟಿದ್ದೀವಿ ಅನ್ನೋದಂತೂ ಗ್ಯಾರಂಟಿ. ಇನ್ನು ಒಳ್ಳೇದ ಕೆಟ್ಟದ್ದ ಅನ್ನೋದು ಜನ ಹೇಳಬೇಕು, ಗೆಲ್ತೀವ ಸೋಲ್ತೀವ ಅನ್ನೋದು ಅವರೇ ಹೇಳಬೇಕು. ನಾವೇನು ಹೇಳ್ಬೋದು ಅಂತಂದರೆ ಒಂದು ಜೆನ್ಯನ್ ಎಫರ್ಟ್ ಹಾಕಿದ್ದೀವಿ, ಪ್ರೀತಿಯಿಂದ ತುಂಬ ಸಂತೋಷವಾಗಿ ಎಂಟರ್ಟೈನ್ ಮಾಡಬೇಕು ಅಂತಲೇ ಒಂದು ಸಿನಿಮಾ ಮಾಡ್ಬಿಟ್ಟು ಕೊಟ್ಟಿದ್ದೀವಿ. ಇವಾಗ ನಾನು ಇನ್ಫ್ಯಾಕ್ಟ್ ಎಲ್ಲ ಇಂಟರ್ವ್ಯೂಗಳನ್ನು ಇದನ್ನೇ ಹೇಳ್ತಾ ಇದ್ದೀನಿ. ಆಬ್ವಿಯಸ್ಲಿ ಇವಾಗ ನಾವು ನಮ್ಮ ಸಿನಿಮಾ ನಾವು ಹೈಟ್ ಮಾಡ್ಕೊಂಡೇ ಮಾಡ್ಕೊತೀವಿ, ಎಲ್ಲರೂ ಅಷ್ಟೇ. ಸೂಪರಾಗಿ ಮಾಡಿದ್ದೀವಿ, ಸಾಂಗ್ಸ್ ಹಂಗಿದೆ, ಫೈಟಿಂಗ್ ಇದೆ, 2 ಹಿಂಗಿದೆ, ಇನ್ಯಾರೋ ಒಂದು ಐಟಮ್ ಸಾಂಗ್ ಮಾಡಿದ್ದಾರೆ, ಇದೆಲ್ಲ ಮಾತಾಡ್ತಿರ್ತೀವಿ. ಬಟ್ ಆ್ಯಸ್ ಅ ಫಿಲ್ಮ್ ನಾವು ಖುಷಿಯಾಗಿ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು ಅಂತ ತೊಗೊಂಬರ್ತಾ ಇದೀವಲ್ಲ, ಐ ಥಿಂಕ್ ಅಲ್ಲಿ ನಾವು ಈ ಫಿಲಮಲ್ಲಿ ಚೆನ್ನಾಗಿಲ್ಲ ಅನ್ನೋದನ್ನ ನಾವು ಅಲ್ಲಿ ಗೋಚರಿಸತ್ತೆ ನಿಮಗೆ. ಅಂದರೆ ನೋಡಿದಾಗೆ ಗೊತ್ತಾಗುತ್ತೆ ನಿಮಗೆ ಒಂದು ಎಫರ್ಟ್ ಇದೆ ಗುರು ಈ ಫಿಲಮಲ್ಲಿ. ಸೊ ಐ ಥಿಂಕ್ ದೇರ್ ಇಫ್ ಪೀಪಲ್ ಕ್ಯಾನ್ ಗೆಟ್ ಕನೆಕ್ಟೆಡ್, ನೋಡೋರು ಅದಕ್ಕೆ ಕನೆಕ್ಟ್ ಆಯಿತು ಅಂತಂದರೆ nobody can stop. ನಾನು ತುಂಬ ಹೊಸಬ ಸರ್ ಅದಕ್ಕೆಲ್ಲ. ಫಸ್ಟ್ ಆಫ್ ಆಲ್ ನನಗೆ ಉಪ್ಪಿ ಸರ್ ಹೇಳೋದು ಎಷ್ಟೋ ಸರ್ತಿ, ಬಟ್ ಅದನ್ನ ಇವ್ರು ಹೇಳಬೇಕು, ಯಾಕಂದ್ರೆ ಅವ್ರು ಡಿಸ್ಟ್ರಿಬ್ಯೂಟರ್. ಇಂಡ್ ಆಫ್ ದ ಡೇ ಎಲ್ಲರೂ ಬಿಸ್ನೆಸ್ಗೆ ಸಿನಿಮಾ ಮಾಡೋದು, ಏನೇ ನಾವು ಫ್ಯಾಷನ್ ವಿಷನ್ ಏನೇ ಅಂದರು ಅದೊಂದು ಹಾಗೆ ಆಗುತ್ತೆ. ಈಗ ನಾನು ರೋಹಿತ್ ಅವ್ರ ಜೊತೆ 3ನೇ ಸಿನಿಮಾ ಮಾಡ್ಕೋತೀವಿ ಅಂತಂದರೆ ಅವ್ರ ಜೊತೆ ನನಗೆ ಒಂದು ಕಂಫರ್ಟ್ ಫ್ಯಾಕ್ಟರ್ ಆಗಲಿ, ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇನ್ನೊಂದು ಅಲ್ಲಿಂದ ನನಗೆ ಒಂದು ಮುನ್ನುಗ್ಗಕ್ಕಂದರೆ ಒಂದು ಬಿಸ್ನೆಸ್ ಆಗ್ತಿದೆ, ಅಥವಾ ಅವ್ರು ಮಾಡಿರೋ ರತ್ನ ಪ್ರಪಂಚದಿಂದ ನಂಗೆ ದುಡ್ಡು ಆಯಿತು ಮಾಡ್ತಾ ಇದ್ದೀವಿ. ಉತ್ತರಾಖಂಡ ಪಾಸ್ ಆಗಿದೆ, ಬಟ್ ಸ್ಟಿಲ್ ಇಫ್ ಯು ಹ್ಯಾವ್ ಟೇಕನ್ ದಿಸ್ ಅದೊಂದು ನಂಬಿಕೆನೂ ಇರುತ್ತೆ. ಆಮೇಲೆ ನಮಗೆ ಅಲ್ಲಿಂದ ಒಂದು ಪ್ರಾಫಿಟ್ ಆಗ್ತಿದೆ ಅಥವಾ ಒಂದು ಏನೋ ಇದಾಗ್ತಿರೋದ್ರಿಂದನೇ ಸೊ ವೆನ್ ಯು ಸಿ ಕಂಟಿನ್ಯೂಯೇಷನ್ ಆಫ್ ಒಬ್ಬರ ಜೊತೆ ಇನ್ನೊಬ್ರು ಮಾಡ್ತಿರುವಾಗ ದಟ್ ಈಸ್ ಒನ್ ಸೈನ್ ಆಫ್ ಏನಂತಾರೆ ಸಕ್ಸಸ್ ಅಥವಾ ಇದನ್ನು ಅನ್ಬೋದು. ಅಥವಾ ಜೊತೆಗೆ ಒಂದು ವರ್ಕಿಂಗ್ ಅಟ್ಮಾಸ್ಫಿಯರ್ ಆಗಲಿ. ಆಮೇಲೆ ಉಪ್ಪಿ ಸರ್ ಹೇಳಿದ ಥರದ್ದು ನೋಡಿದ್ರೆ 100 days ಏನು ಹೇಳಿ ಮತ್ತೆ ಹೇಳಿ ಎಲ್ಲ ನಾನು ಹೇಳ್ತೀನಿ. ನಾನು
ಅದು ಅವರು ಮೇಡಮ್ ಯಾರೋ ಕೇಳ್ದಂಗೆ ಹೇಳಿದ್ನಲ್ವ, ಈಗ ಮೊದಲಂಗೆಲ್ಲ 4 weeks 100 weeks ಇಲ್ಲ, 100 days ಎಲ್ಲ ಇಲ್ಲ. ಸೊ ಒಂದು ವಾರದಲ್ಲೂ ನಿಮಗೆ ರೆವೆನ್ಯೂ ಮೇಲೆ ಹೋಗೋದು ಪಿಕ್ಚರ್. ಸೊ ಅದು ಹಾಗೆ ಆಗೋದು. ಐ ಥಿಂಕ್ ಅವ್ರು ಜಸ್ಟ್ ಹಿ ಟೋಲ್ಡ್ ಇವತ್ತು ವರ್ಲ್ಡ್ ಹೆಂಗೆ ನಡೀತಿದೆ ಅನ್ನೋ ರೀತಿಯಲ್ಲಿ ಹೇಳೋರು ಅಷ್ಟು. ಬಿಸ್ನೆಸ್ ವೈಸ್ ಅಂತ ನೋಡಕ್ ಹೋದ್ರೆ ಎಷ್ಟು ಟಿಕೆಟ್ ಪ್ರೈಸಸ್ ಕನ್ನಡ ಮೂವೀಸ್ಗೆ ಜಾಸ್ತಿ ಮಾಡ್ತಿದ್ದಾರೆ, ಮಲ್ಟಿವರ್ಸಸ್ ಅಲ್ಲಿ ಅಂತೆಲ್ಲ ಮಾತಾಡಲು ಕೇಳ್ತಾ ಬರ್ತಾರೆ. ಸೊ ಎಕ್ಕಾಗೆ ಟಿಕೆಟ್ ಪ್ರೈಸಸ್ 99 199 ಈ ಥರ ಏನಾದ್ರು ಪ್ಲಾನ್ಸ್ 99 ಯಾವತ್ತು ಸರ್ 99 ಎಲ್ಲ ಐನಾಕ್ಸ್ ಪಿವಿಆರ್ ಅದು ಅವರು ಮಲ್ಟಿಪ್ಲೆಕ್ಸ್ ಅವರು ಕೊಡೋ ಆಫರ್. ಬಟ್ ರೆಗ್ಯುಲರ್ ಆಗಿ ನಿಮ್ಗೆ ಏನು ಟಿಕೆಟ್ ರೇಟ್ ನಡೀತಿದೆ ಅದೇ ಟಿಕೆಟ್ ರೇಟಲ್ಲಿ ಇರುತ್ತೆ. ಯಾವುದು ಇದಕ್ಕೆ ಅಂತ ಎಕ್ಸ್ಟ್ರಾ ಮಾಡ್ತಾ ಇದೀವಿ ಅನ್ನೋದೆಲ್ಲ ಇಲ್ಲ, ಅದು ಇದಕ್ಕೆ ಅಂತ ಕಮ್ಮಿ ಮಾಡ್ತಾ ಇದೀವಿ ಅನ್ನೋದಕ್ಕೆ. ಟ್ಯೂಸ್ಡೇಸ್ ಒಂದು ಅವ್ರು ಕೊಡೋ ಒಂದು ಆಫರ್ ಇದೆ, ಅದು ಈಗೆಲ್ಲ ಮುಂಚೆಯಿಂದನೂ PVR ಅವ್ರು ಕೊಡ್ತಿದ್ರು. ಒಂದು ಸ್ವಲ್ಪ ವರ್ಷ ಸ್ಟಾಪ್ ಆಗಿತ್ತು, ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಬಟ್ ಏನು ರೆಗ್ಯುಲರ್ ರೇಟ್ಸ್ ಇದೆ ಥಿಯೇಟ್ರಲ್ಲಿ, ಅದ್ರ ಬಗ್ಗೆ ನಾವೇನು ಜಾಸ್ತಿ ಮಾಡ್ಬೇಕಂತ ಅಷ್ಟೇ ರೇಟ್ ಇದೆ, ನಾವೇನು ಜಾಸ್ತಿ ಏನು ಮಾಡ್ತಿಲ್ಲ. ಕಾರ್ತಿಕ್ ಸರ್, ಕಾರ್ತಿಕ್ ಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ರಿ, ಅದರ ಪ್ರೊಡ್ಯೂಸರ್ ಆದ್ರೆ ನೆನ್ನೆ ಡ್ಯಾನ್ಸರ್ ಕೂಡ ಆಗಿದ್ದೀರಾ. ತುಂಬಾ ಪ್ರಶಂಸೆ ಅಂದ್ರೆ ಬೇರೆಯವರೆಲ್ಲ ರೀಲ್ಸ್ ಮಾಡಿದ್ದು ಒಂದೇ, ನೀವು ಲಾಸ್ಟ್ ಟೈಮ್ ಒಂದು ಸ್ಟೆಪ್ ಯೋಗಿ ಅವರ ಜೊತೆಲಿ ಬೇರೆ ಊರು ಹೋದ್ರೆ ಹೀರೋಗಿಂತ ಅದೇ ನಾನು ಸುಮ್ಮನೆ ಮಾಡಿದೆ. ಅವರೆಲ್ಲರೂ ಮಾಡ್ತಿದ್ರು, ಮನೆಯವರೆಲ್ಲ ಅವ್ನು ಟ್ರಿಪ್ ಹೋಗಿದ್ವಿ ಲಾಸ್ಟ್ ಒಂದು 10 ದಿನ ಹಿಂದೆ ಕಬಿನಿಗೆ. ಯೋಗಿ ನಮ್ಮ ಫ್ಯಾಮಿಲೀಸ್ ಎಲ್ಲ ಅವರು ಫುಲ್ ಮಾಡೋರು, ನನ್ನ ಕೈಲಿ ಫುಲ್ ಎಲ್ಲ ಮಾಡಿದ್ರು. ಕೊನೆಯಲ್ಲಿ ನಾನೇ ಬಂದು ಮಾಡಿದೆ ಅಷ್ಟೇ. ಅಲ್ಲ ಇಲ್ಲ ಆಚೆ ಬಿಡಲ್ಲ. ಕೊನೆಯದಾಗಿ ಸರ್ ಎಂಟರ್ಟೈನ್ಮೆಂಟು ಮಾಸು ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಬೇಕು ಹೇಳಿ ಪ್ರಾಪರಾಗಿ ಇವರೇ ಬಂದು ನೋಡಬೇಕು ಸಿನಿಮಾ ಅಂತ ಏನಾದ್ರು ಒಂದು ಇದೆಯಾ ಸರ್? ಇಲ್ಲ, ಎಲ್ಲರೂ ಬಂದು ನೋಡಬೇಕು. ಯಾವುದೇ ಸಿನಿಮಾದ್ರೂ ಎಲ್ಲರೂ ಬಂದು ನೋಡಬೇಕು. ಅದಾದ್ಮೇಲೆ ಅವ್ರಿಗೆ ಯಾರಿಗೆ ಇಷ್ಟ ಆಗುತ್ತೋ ಅವ್ರಿಗೆ ಹೇಳ್ತಾರೆ ನೀವು ನೋಡೋ ಅಂತ ಸಿನಿಮಾ ಅಂತ. ಸೊ ನಾವು ಓಪನ್ ಇನ್ವೈಟ್ ಟು ಎವ್ರಿ ಒನ್, ಎಲ್ಲರೂ ಬಂದು ನೋಡೋ. ಅಂಡ್ ಈ ಸಿನಿಮಾ ಕೂಡ ಎಲ್ಲಾ ವರ್ಗದವ್ರಿಗೂ, ಯಾರೋ ಅದನ್ನ ಹೇಳಿದ್ರು BC ಸೆಂಟರ್ಗೆ ಅಂತ. ನೋ, ಇಟ್ ಇಸ್ ನಾಟ್ ಫಾರ್ BC ಸೆಂಟರ್, ಅಂದ್ರೆ ಬಟ್ ನಾಟ್ ಜಸ್ಟ್ ಫಾರ್ BC ಸೆಂಟರ್, ಇಟ್ ಈಸ್ ಫಾರ್ ಎವ್ರಿ ಒನ್. ಎಲ್ಲರೂ ನೋಡೋಂಥ ಸಿನಿಮಾ. ಪೂರ್ಣ ಸರ್ ಅವಾಗಿಂದ ಕೂತಿದ್ದೀರಿ, ಒಂದು ರೌಂಡ್ ಅಪ್ ರೈಟರ್ ಆಗಿದ್ದಾಗಿಂದ ಹಿಡಿದು ಸರ್ ರೋಹಿತ್ ಸರ್ ಡೈರೆಕ್ಟರ್ ಆಗಿ ಇವಾಗ ಸ್ಟಾರ್ ಡೈರೆಕ್ಟರ್ ಆಗ್ತಿದ್ದೀವಿ. ಸಿನಿಮಾ ಆದ್ಮೇಲೆ ಕಂಪ್ಲೀಟ್ಲಿ ಬಿಸಿ ಆಗ್ತಾರೆ ಅನ್ನೋದು ಅವ್ರ ಮಾತುಗಳು ಮತ್ತೆ ಅವ್ರ ಆಕ್ಟ್. ಸೊ ನೀವು ಅವ್ರನ್ನ ನೋಡಿದಂತ ರೀತಿ ಎಷ್ಟು ಬದಲಾಗಿದ್ದಾರೆ? ಅಂದ್ರೆ ಬದಲಾಗಿಲ್ಲ ಮನುಷ್ಯ, ಪಾಪ ಹಾಗೆ ಅಷ್ಟೇ. ನಾನು ತುಂಬಾ ಹಿಂದೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ, ನಾನು ಮತ್ತೆ ನಮ್ಮ ಸುನಿಲ್. ಸೊ ಅವಾಗ ಅವರು ನನಗೆ ಫೇಸ್ಬುಕ್ ಅಲ್ಲಿ, ನಾವೆಲ್ಲ ಒಂದೇ ತಲೆಮಾರಿನ ಶಾರ್ಟ್ ಫಿಲ್ಮ್ ಮೇಕರ್ಸ್ ಅವಾಗ. ಸೊ ಅವಾಗ ಒಂದ್ಸತಿ ಫೇಸ್ಬುಕ್ ಅಲ್ಲಿ ನನಗೆ ಮೆಸೇಜ್ ಮಾಡಿದ್ರು ಅವರು, ನಿಮ್ಮಂತ ಆಕ್ಟರ್ಗಳಿಗೆ ಸಿನಿಮಾದಲ್ಲಿ ಚಾನ್ಸ್ಗಳು ಸಿಗ್ಬೇಕು ಅಂತ. ಸೊ ಅವ್ರ ನಿರ್ದೇಶಕರಾದ್ಮೇಲೆ ಅದನ್ನ 2 ಸಿನಿಮಾದಲ್ಲಿ 2 ಸಿನಿಮಾ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ 10 ವರ್ಷದಿಂದ 15 ವರ್ಷದಿಂದ ಮೆಸೇಜ್ ಹಾಕಿದ್ದು. ಸೊ ಮನುಷ್ಯ ಏನು ಬದಲಾಗಿಲ್ಲ, ಬಟ್ ಅವ್ರ ಬರವಣಿಗೆ ಶೈಲಿ ಇದೆಯಲ್ಲ, ಆಮೇಲೆ ಪ್ರತಿಯೊಬ್ರು ರೈಟರ್ ತಮ್ಮನ್ನು ತಾವು ಬೇರೆ ಬೇರೆ ರೀತಿಯಾದ ಬರವಣಿಗೆಗೆ ಅಳವಡಿಸ್ಕೋಬೇಕಾಗತ್ತಲ್ಲ. ಸೊ ಆ ಥರದಲ್ಲಿ ನೋಡಿದಾಗ ಅವರು ಫಸ್ಟ್ ಆಂಥಾಲಜಿ ಮಾಡಿದಾಗ 5 ಕಥೆಗಳನ್ನ ಅವ್ರು ಚೂಸ್ ಮಾಡಿದ್ದು, ಅದಾದ ನಂತರ ರತ್ನ ಪ್ರಪಂಚ ಮಾಡಿದ್ದು, ಈಗ ಈ ಸಿನಿಮಾ ಇದೆಯಲ್ಲ. ಸೊ ಈ ಸಿನಿಮಾದಲ್ಲಿ ನಿಮಗೆ ಒಂದು ಪಾತ್ರದ ಜರ್ನಿನ ಅವರು ಎಷ್ಟು ಡೀಟೇಲ್ ಆಗಿ ಫ್ರಮ್ ದ ಬಿಗಿನಿಂಗ್ ಟು ಎಂಡ್ ಎಣ್ಕೊಂಡು ಹೋಗಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಅವರು ಆಸ್ ಎ ಡೈರೆಕ್ಟರ್ ನನಗೆ ಬಹಳ ಇಷ್ಟ ಆಗ್ತಾರೆ. ಅಂದ್ರೆ ಅವ್ರು ಎಕ್ಸ್ಪ್ಲೈನ್ ಮಾಡೋ ರೀತಿ, ನಾನು ದೂರದಲ್ಲಿ ಕೂತ್ಕೊಂಡು ಅವ್ರು ಅಂದ್ರೆ ಅವ್ರು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದ ರೀತಿನೂ ನೋಡಿದೀನಿ, ಬೇರೆ ಪಾತ್ರಗಳಿಗೆ ಮಗು ಹೇಳ್ಕೊಡ್ತಾ ಇದ್ದು ನೋಡಿದೀನಿ. ಸೊ ಆ ನಿಟ್ಟಿನಲ್ಲಿ ಒಬ್ಬ ರೈಟರ್ ಡೈರೆಕ್ಟರ್ ಆಗಿ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ, ಸೊ ಅವ್ನ ಸ್ಕ್ರೀನ್ ಮೇಲೆ ಏನ್ ಬರುತ್ತೆ ಅಂತ ಅವ್ರು ಫಸ್ಟೇ ನೋಡಿರ್ಬೇಕಲ್ಲ, ಆ ಕ್ಲಾರಿಟಿ ಆಫ್ ಥಾಟ್ ಅವ್ರು ತುಂಬಾ ಚೆನ್ನಾಗಿದೆ. ಅದು ಬರಿಬೇಕಾದ್ರೇನೆ ಅದು ಅವ್ರು ಕಾಣಿಸಿದಾಗ ಮಾತ್ರ ಅದನ್ನ ತರೋದಕ್ಕೆ ಸಾಧ್ಯ. ಸೊ ಆ ಕ್ಲಾರಿಟಿಲಿ ನನಗೆ ಅವ್ರದ್ದು ಬರವಣಿಗೆ ಮತ್ತೆ ಅವ್ರದ್ದು ನಿರ್ದೇಶನದ ಇದು ಕನ್ವಿಕ್ಷನ್ ಬಹಳ ಇಷ್ಟ. ಈ ಫಿಲಮ್ ಅಲ್ಲಿ ಇನ್ನೊಂದು ಐ ಥಿಂಕ್ ದೇರ್ ಇಸ್ ಅ ಗ್ರೇಟ್ ಟೇಕ್ ಅವೇ ಇನ್ ದಿಸ್ ಫಿಲಮ್. ಈ ಇಬ್ಬರು ಕ್ಯಾರೆಕ್ಟರ್, ಒಂದು ಪೂರ್ಣ ಅವರು, ಇನ್ನೊಂದು ಅರ್ಚನಾ ಕೊಟ್ಟಿಗೆ. ಅವರಿಬ್ಬರದು ಐ ಥಿಂಕ್ ವಿ ವಿಲ್ ಹ್ಯಾವ್ ಟು ವಾಚ್ ಔಟ್. ಆ ಇಡೀ ಫಿಲಮ್ ಅಲ್ಲಿ ಕಡೆ ಕಾಡೋ ಎಲ್ಲಾ ಪಾತ್ರಗಳ ಜೊತೆಗೆ ತುಂಬಾ ಕಾಡುವಂತ ಪಾತ್ರಗಳನ್ನು ಅದರಲ್ಲಿ ಪೂರ್ಣ ಅವರು ಕೂಡ, ಆಮೇಲೆ ಅರ್ಚನಾ ಕೊಟ್ಟಿಗೆ ಅವರು ಕೂಡ. ಐ ಥಿಂಕ್ ಒನ್ ಆಫ್ ದಿ ಫೈನೆಸ್ಟ್ ಆಕ್ಟರ್ಸ್ ನಮಗೆ ಕರ್ನಾಟಕದಲ್ಲಿ ಇರೋದು ಇವತ್ತು ಅವರು. ಅಂಡ್ ವಿ ಆರ್ ಲಕ್ಕಿ ನಮ್ಮ ಫಿಲಮಲ್ಲಿ ಅವ್ರು ಇರೋದಕ್ಕೆ. ಅವ್ರು ನನ್ನ ಬೆನ್ ಕೆರೆದ್ರು, ನಾನು ಅವ್ರ ಬೆನ್ ಕೆರೆದ್ಬಿಟ್ಟೆ. ಸರ್ ಕಾರ್ತಿಕ್ ಸರ್, ನಿಮಗೆ ಸರ್ ಇವಾಗ ಎಕ್ಕ ಸಿನಿಮಾದು
ಸಾಂಗ್ ಬೆಂಗಲ್ ಬಂಗಾರಿ ಹಿಟ್ ಆಗ್ತಿದೆ, ಅದೇ ದೇಶಾದ್ಯಂತ ಸೌಂಡ್ ಮಾಡ್ತಿದೆ. ಸೊ ಕತೆ ಕಂಟೆಂಟ್ ಚೆನ್ನಾಗಿತ್ತು ಅಂತಂದ್ರೆ ನೀವು ಯಾಕೆ ಪ್ಯಾನ್ ಇಂಡಿಯಾ ಕಡೆ ಹೋಗ್ಬೋದಾಗಿತ್ತು ಈ ಸಿನಿಮಾ ಅಂತ ಒಂದು ಆಸೆ. ಸಿನಿಮಾ ಪ್ಯಾನ್ ಇಂಡಿಯಾ ಆಗ್ಬೇಕು ನಾವು ಪ್ಲಾನ್ ಮಾಡೋದಾದ್ರೆ ಕೆಲವೊಂದು ಸತಿ ಏನಾಗುತ್ತೆ, ಕನ್ನಡದಲ್ಲಿ ಎಲ್ಲ ಕಡೆ ರಿಲೀಸ್ ಆಗೋದಂತೂ ನಾನು ಹೇಳಿದ್ನಲ್ಲ ಅವಾಗ ಬಟ್ ಬೇರೆ ಭಾಷೆಗೆ ಅವಶ್ಯಕತೆ ಬಂದರೆ ಅಂದರೆ ಅಲ್ಲಿಂದ ಒಂದು ಡಿಮಾಂಡ್ ಬಂದರೆ ಇಮಿಡಿಯೇಟ್ ಆಗಿ ನಾವು ರೆಡಿ ಮಾಡಿ ಕೊಡ್ಬೋದು. ಆ್ಯಸ್ ಆಫ್ ನೌ ಈ ಪ್ಲ್ಯಾನ್ ಆಗಿದ್ದು ಕನ್ನಡ ಸಿನಿಮಾ ಥರ ಕೆಲವೊಂದು ತುಂಬ ನೇಟಿವೈಸ್ ಕನ್ನಡ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. ಅಂದರೆ ಬೆಂಗಳೂರು ನಡೆಯೋ ಕಥೆ ಆಗಲಿ, ನೀವು ನಿನ್ನೆ ನಾವು ಪೋಸ್ಟ್ ಹಾಕಿದ್ದು ಟ್ರೇಲರಲ್ಲಿ ಪೋಸ್ಟರ್ ಜೊತೆಗೆ ಅದೊಂದು ಒಂದು ಲೈನ್ ಇತ್ತು, ಅದಕ್ಕೆ ರೋಹಿತ್ ಕೊಟ್ಟಿದ್ದಾಗಲಿ ಅಥವಾ ಯುವ ಅವರು ಒಂದು ಇಂಟರ್ವ್ಯೂಲು ಹೇಳ್ತಾರೆ, ಎಂಟೈರ್ ಸಿನಿಮಾ ರೌಂಡ್ ಆಫ್ ಒಂದು ಲೈನಲ್ಲಿ ಹೇಳಿದ್ರೆ ನೆಮ್ಮದಿಯಾಗಿ ನಾನು ನಿದ್ದೆ ಮಾಡಬೇಕು. ಆ ಸಿನಿಮಾ ರೌಂಡ್ ಆಫ್ ಅದೇ. ಸೊ ನಮಗೆ ಬೇರೆ ಕಡೆ ಮಾಡೋಕ್ಕಾಗಲ್ಲ ಅಂತ ಈಗ ಅಪ್ರಿಸಿಯೇಷನ್ ಇಲ್ಲಿಂದ ಈಗ ನೀವು ಮಲಯಾಳಂ ಫಿಲ್ಮ್ಸ್ ಎಷ್ಟೊಂದು ಸಿನಿಮಾ ನಾವಿಲ್ಲಿ ಮಾತಾಡ್ತಾ ಇದೀವಿ ಅಂದರೆ ಅದನ್ನ ನಾವೇನು ಕನ್ನಡದಲ್ಲಿ ಡಬ್ಬಿಂಗ್ OTT ಬಂದಾಗ ಅವರು ಎಲ್ಲ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಡಬ್ ಮಾಡೇ ಮಾಡ್ತಾರೆ, ಅವ್ರು ಒಂದು ನಾರ್ಮಾಗಿ ತಗೊಳ್ತಾರೆ. ಸೊ ಆಗಿ ನೋಡ್ಬೋದು. ಬಟ್ ಥಿಯೇಟ್ರಿಕಲಿ ನಮ್ದು ಸ್ಟ್ರಾಟಜಿ ಇದೆ ಓನ್ಲಿ ಕನ್ನಡ ಫಸ್ಟ್ ಮಾಡೋಣ ಅಂತ. ಬೇರೆ ಕಡೆಯಿಂದ ಡಿಮಾಂಡ್ ಮಾಡಿ ವಿ ಆರ್ ಓಪನ್ ಟು ಇಟ್. ಬಟ್ ಈಗ ಸದ್ಯಕ್ಕೆ ಇಟ್ಸ್ ಓನ್ಲಿ ಕನ್ನಡ. ಸರ್ ಇವಾಗ ಸರ್ ನಿಮಗೆ ಅಲ್ಲ ಬೇರೆ ಯಾರು ಹೇಳ್ಬೋದು, ಫಸ್ಟ್ ನಿಮಗೆ ಕೇಳ್ತೀನಿ ಸರ್. ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಯಾರಾದರೂ ಹೀರೋ ಆಗಿರ್ಬೋದು, ಸೆಲೆಬ್ರಿಟೀಸ್ ಆಗಿರ್ಬೋದು, ಈ ಒಂದು ಬೆಂಗಾಲ್ ಬಂಗಾರಿ ಸಾಂಗ್ ನೋಡ್ಬಿಟ್ಟು ಏನಾದರೂ ನಿಮಗೆ ಕೇಳಿದ್ರೆ ಚೆನ್ನಾಗಿದೆ ಅಂತ ಏನಾದರೂ ನಿಮಗೆ ವಿಶ್ ಮಾಡೋರ? ಸಿದ್ಧಾರ್ಥ್ ಅವ್ರು ಆ್ಯಕ್ಚುಲಿ ಅವರು ಮತ್ತು ಅವ್ರ ವೈಫ್ ಅದಿತಿ ದೇ ವಾಂಟೆಡ್ ಟು ಡೂ ರೀಲ್ಸ್. ಅವರು ಇಬ್ಬರು ಬ್ಯುಸಿ ಇರೋದು, ಅವ್ರು 3 BHK ಎಲ್ಲ ರಿಲೀಸ್ ಇತ್ತು. ಬಟ್ ತುಂಬ ಜನ ಹಂಗೆ ಫೋನಲ್ಲಿ ಸಿಕ್ಕಾಪಟ್ಟೆ ಜನ ಹೇಳಿದ್ದಾರೆ. ಐ ಥಿಂಕ್ ಒಂದ್ಸತಿ ಪೃಥ್ವಿರಾಜ್ ಸರ್ ಹೇಳಿದ್ರು ಹಾಡ್. ನಾರ್ಮಲಿ ನಮ್ಮ ವಾಟ್ಸಪ್ಪಲ್ಲಿ ನಾನು ಎಲ್ಲರಿಗೂ ಸಾಂಗ್ ಕಳಿಸಿದಂಗೆ ಕೆಲವರು ಹೇಳಿದ್ರು, ಪ್ರೊಡ್ಯೂಸರ್ಸ್ ಎಲ್ಲ ಸಾಂಗ್ ಇಷ್ಟ ಆಗಿದೆ ಅಂತ. ಬಟ್ ನೀವು ಸಿದ್ಧಾರ್ಥ ಅವ್ರದ್ದು ಇನ್ಸ್ಟಾಗ್ರಾಮಲ್ಲೂ ಕಮೆಂಟ್ ಇದೆ. ಸೊ ನಾ ಹಂಗೆ ಸದ್ಯಕ್ಕೆ ನೆನ್ಪು ಬರ್ತಿರೋದು ಅವ್ರು ಹೋಗ್ಬೋದು ಸರ್. ಸರ್ ಟ್ರೈಲರಲ್ಲಿ ಜೋಕರ್ ಪಾತ್ರ ರಿವೀಲ್ ಆಗುತ್ತಾ? ಟೀಸರಲ್ಲೇ ಆಗುತ್ತಲ್ಲ, ಟ್ರೈಲರ್ ಒಂದು ಪಾರ್ಟ್ ಇದೆ ಅಂತ ಹೇಳ್ತೀರಿ. ಅಂದ್ರೆ ಟ್ರೈಲರ್ ಅಲ್ಲಿ ಆಕ್ಚುಲಿ ಏನು ಅಂತಂದ್ರೆ ವಿ ಹ್ಯಾವ್ ಟ್ರೈಡ್ ಅ ಡಿಫ್ರೆಂಟ್ ಫಾರ್ಮ್ಯಾಟ್ ಟ್ರೈಲರ್ ಕಟ್ಗೆನೆ. ಅಂದ್ರೆ ಒಂದು ಕತೆ ಹೇಳುವ ಒಂದು ರೀತಿಯಲ್ಲಿ ಟ್ರೈಲರ್ನ ಬಿಡ್ತಾ ಇದ್ವಿ. ಅವರ ಇಡೀ ಜರ್ನಿಯನ್ನ ಒಂದು ರೌಂಡ್ ಆಫ್ ಮಾಡ್ಬಿಟ್ಟು ಒಂದು ಟ್ರೈಲರ್ ಬಿಡ್ತಾ ಇದ್ವಿ. ನಾವು ಕತೆ ಹೇಳ್ತಿದೀವ, ಕತೆ ಹೇಳ್ದೇನೆ ಏನೇನು ಮುಚ್ಚಿಟ್ಕೊಂಡಿದೀವಿ ಅನ್ನೋದು ನೀವು ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ. ಸೊ ಅವರ ಎಲ್ಲಾ ಶೇಡ್ಸೂನು ಅಂಡ್ ಆಲ್ ದ ಹೋಲ್ ಜರ್ನಿ, ಆ ಕ್ಯಾರೆಕ್ಟರ್ ಏನೇನು ಆರ್ಕ್ ಇದೆಯಲ್ಲ, ಇಡೀ ಆರ್ಕ್ ಒಂದು ಟ್ರೈಲರ್ ಅಲ್ಲಿ ನಾವು ಫಿಟ್ಟಿಂಗ್ ಮಾಡಕ್ ಟ್ರೈ ಮಾಡಿದೀವಿ. ಸೊ ಅಂದ್ರೆ ಒಂದು ಬೇರೆ ಅಪ್ರೋಚ್ ಇದೆ ಟ್ರೈಲರ್ಗೆ, ಅದಂತೂ ಹೇಳ್ಬೋದು. ಈ ಸಿನಿಮಾ ಅವರು ಪ್ರೊಡ್ಯೂಸರ್, ಈಗ ಅವ್ರ ಸಿನಿಮಾ ನೋಡಿದ್ರೆ ಅವ್ರ ಸಿನಿಮಾ ರಿಲೀಸ್ ಮಾಡ್ತಾರೆ. ಅಫ್ಕೋರ್ಸ್ ನೋಡ್ತಾನೆ ಇರ್ತಾರೆ. ಈಗ ಪ್ರಾಸೆಸ್ ಅಲ್ಲಿ ಇದೆಯಲ್ಲ, ಸಿನಿಮಾ ಪ್ರಾಸೆಸ್ ಅಲ್ಲಿ ಇದ್ದಾಗ ಪ್ರತಿಯೊಂದನ್ನು ಇವಾಗ ಆ ಟೈಮಲ್ಲಿ ಏನೇನು ಶೂಟ್ ಆಗುತ್ತೆ ಅವ್ರು ಅವಾಗಲೇ ನೋಡ್ತಾ ಇರ್ತೀವಿ. ಅವ್ರ ಆಫೀಸಲ್ಲೇ ಎಲ್ಲ ಕೆಲಸ ನಡೀತಿರೋದು. KRG, ಜಯಣ್ಣ ಮತ್ತು PRK ಒಂದೇ ಬಿಲ್ಡಿಂಗ್ ಅಲ್ಲಿ ಇರೋದ್ರಿಂದ ಅಲ್ಲೇ ನಡೀತಿರೋದ್ರಿಂದ ಅವ್ರು ನೋಡ್ತಾರೆ. ಅಂಡ್ ಶಿ ವಿಲ್ ಗಿವ್ ಹರ್ ಇನ್ಪುಟ್ಸ್ ರೈಟ್ ಫ್ರಮ್ ಸ್ಟೋರಿಯಿಂದ ಹಿಡಿದು ಇಲ್ಲಿವರೆಗೂ ವಿ ಹ್ಯಾವ್ ಬೀನ್ ಡಿಸ್ಕಸಿಂಗ್, ಅವ್ರ ಜೊತೆನೇ ಡಿಸ್ಕಷನ್.